हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। मम प्राण प्रिय पाहि माम्। मम प्राण प्रिय पाहि माम्। संजयागलु तव की पुदुमन दक्षिणेश्वर यात्रेगे परमहंसर तीर्थवाणीय पंच अमृतद पात्रेगे संजयागलु तव की पुदुमन दक्षिणेश्वर यात्रेगे गोप्त दप्तर बರೆಯುತ್ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ ಗುಪ್ತ ದಪ್ತರ ಬರೆಯುತ್ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ ಪ್ರಶ್ನ ವರ್ಷವ ಕರೆಯುತ್ತೀರ್ಪ ನರೇಂದ್ರ ವಾದವನಾಲಿತೆ ಸಂಜೆಯಾಗಲು ತವ ಕಿ ಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಇತ್ತ ಮತ್ತ ಗಿರೀಶ ಘೋಷನ ಚಂದ್ರ ಚೀತದಿ ಕೈಯುವೆ ಸಂಜೆಯಾಗಲು ತವ ಕಿ ಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಪರಮಹಂಸರ ತೀರ್ಥವಾಣಿಯ ಪಂಚ ಅಮೃತದ ಪಾತ್ರೆಗೆ ಸಂಜೆಯಾಗಲು ತವ ಕಿ ಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಸಂಜೆಯಾಗಲು ತವ ಕಿ ಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ
तव कथामृतम् तप्तजीवनम् कविभिरीडितम् कल्मषापहम् श्रवणमङ्गलम् श्रीमदाततम् कृष्ण भुवि गृह्णन्ति ते भूरिदा जना। ಜೂನ್ 1883 ಜ್ಯೇಷ್ಠ ಶುಕ್ಲ ತೃತೀಯ ಶುಕ್ರವಾರ. ಮಾಸ್ಟರ್ ಮಹಾಶಯ ಬರೀತಾನೆ, ಈಗ ಬೇಸಿಗೆಗಾಲ, ಕಾಳಿ ದೇವಾಲಯದಲ್ಲಿ ಸಾಯಂ ಮಂಗಳಾರತಿ ಮುಗಿದಿದೆ. ಪರಮಹಂಸರು ಭಗವತಿಯ ಎದುರು ನಿಂತು ಚಾಮರ ಬೀಸುತ್ತಿದ್ದಾರೆ. ಎಂಥ ಭವ್ಯವಾದಂಥ ಒಂದು ದೃಶ್ಯ ಅದಾಗಿರಬಹುದು ಅಂತ ಅನ್ನೋದನ್ನ ನಾವು ನಮ್ಮ ಮನೋರಂಗದಲ್ಲಿ ಭಾವಿಸಿ ನೋಡಬೇಕಾಗುತ್ತದೆ. ಶ್ರೀರಾಮಕೃಷ್ಣರ ವ್ಯಕ್ತಿತ್ವ ಯಾವ ಬಗೆಯದು ಅಂತ ಅನ್ನೋದನ್ನ ಯುಗಾವತಾರ ಶ್ರೀರಾಮಕೃಷ್ಣದಲ್ಲಿ ಯಾವ ರೀತಿಯಲ್ಲಿ ವರ್ಣಿಸಲಾಗಿದೆಯೋ ಅಂತಹ ಒಂದು ಶಾರೀರಿಕ ವ್ಯಕ್ತಿತ್ವ ಮತ್ತು ಆಧ್ಯಾತ್ಮಿಕ ವ್ಯಕ್ತಿತ್ವ. ಆಧ್ಯಾತ್ಮಿಕ ವ್ಯಕ್ತಿತ್ವ ಅಂತಂದ್ರೆ ಕೇವಲ ವೇದಾಂತದ ವ್ಯಕ್ತಿತ್ವ ಅಲ್ಲ, ಒಂದು ಬಗೆಯ ಒಣ ವೇದಾಂತದ ವ್ಯಕ್ತಿತ್ವ ಅಲ್ಲ. ಪ್ರೇಮ, ಭಗವತ್ ಪ್ರೇಮ ಅಂತ ಹೇಳ್ತಕ್ಕಂಥದ್ದು ಅವರ ಇಡೀ ವ್ಯಕ್ತಿತ್ವದಲ್ಲಿ ತಾನೇ ತಾನಾಗಿ ಇದೆ. ಆ ಪ್ರೇಮಮಯ ಮನೋಭಾವದಿಂದ, ಪ್ರೇಮಾಂತರಂಗದಿಂದ ಭಾವಭರಿತರಾಗಿ ಆ ಚಾಮರವನ್ನ ತನ್ನ ತಾಯಿ ಜಗನ್ಮಾತೆಗೆ ಬೀಸ್ತಾ ಇದ್ರೆ ಅದು ಎಂಥ ಒಂದು ದೃಶ್ಯವನ್ನಲ್ಲಿ ಉಂಟು ಮಾಡಿರಬಹುದು ಅಂತನ್ನೋದನ್ನು ನಾವು ಧ್ಯಾನಿಸಬೇಕು. ಇದೊಂದು ಧ್ಯಾನಯೋಗ್ಯವಾದಂತಹ ದೃಶ್ಯ. ಈ ರೀತಿಯಲ್ಲಿ ನಾವು ನಮ್ಮ ಮನಸ್ಸನ್ನ ಪಾವನಗೊಳಿಸಿಕೊಳ್ಬೇಕು. ಇಂತಿಂತಹ ದೃಶ್ಯವನ್ನ ನಾವು ಕಣ್ತಪ್ಪಿ ಹೋಗೋದಕ್ಕೆ ಬಿಡಬಾರದು. ಮಾಸ್ಟರ್ ಮಹಾಶಯ ಮುಂದುವರಿತಾನೆ, ರಾಮ ಅಂದರೆ ರಾಮಚಂದ್ರ ದತ್ತ, ಕೇದಾರನಾಥ, ಕೇದಾರ ಚಟ್ಟೋಪಾಧ್ಯಾಯ, ತಾರಕನಾಥ ಇವರೆಲ್ಲ ಫಲ ಪುಷ್ಪ ಮೃಷ್ಟಾನ್ನಾದಿಗಳನ್ನು ತೆಗೆದುಕೊಂಡು ಕಲ್ಕತ್ತಾದಿಂದ ಬಂದಿದ್ದಾರೆ. ಕೇದಾರನಿಗೆ ವಯಸ್ಸು ಸುಮಾರು 50. ಆತ ಮೊದಲು ಬ್ರಾಹ್ಮ ಸಮಾಜದ ಅನುಯಾಯಿಯಾಗಿದ್ದು ಕ್ರಮೇಣ ಇತರ ಸಂಪ್ರದಾಯಗಳನ್ನು ಒಳಹೊಕ್ಕು ನೋಡಿ ಕಟ್ಟ ಕಡೆಗೆ ಪರಮಹಂಸರ ಆಶ್ರಯ ಹೊಂದಿದ್ದಾನೆ. ಸರ್ಕಾರದ ಒಂದು ಆಫೀಸಿನಲ್ಲಿ ಕರ್ಣಿಕನ ಕೆಲಸ ಮಾಡಿಕೊಂಡಿದ್ದಾನೆ. ಮನೆ ಕಲ್ಕತ್ತಾದಲ್ಲಿದೆ. ಇಲ್ಲಿ ಮಾಸ್ಟರ್ ಮಹಾಶಯ ಬರೀತಿರುವ ಸಂದರ್ಭದಲ್ಲಿ ಫಲಪುಷ್ಪ, ಆ ಭಕ್ತಾದಿಗಳೆಲ್ಲ ಫಲಪುಷ್ಪ ಮೃಷ್ಟಾನ್ನಾದಿಗಳನ್ನು ತೆಗೆದುಕೊಂಡು ಕಲ್ಕತ್ತಾದಿಂದ ಬಂದಿದ್ದಾರೆ ಅಂತ ಬರೆದ್ನಲ್ಲ. ಇಲ್ಲಿ ಮೃಷ್ಟಾನ್ನ ಅಂದ್ರೇನು? ಮೃಷ್ಟಾನ್ನ ಅಂದ್ರೆ ಹೊಟ್ಟೆ ತುಂಬ ಅನ್ನ ಅಂತ ನಮ್ಮ ಅರ್ಥ. ಇತ್ ಕಡೆ ಮೃಷ್ಟಾನ್ನ ಅಂತಂದ್ರೆ ಭೋಜನ, ಇದು ಭೋಜ್ಯ, ಭಕ್ಷ್ಯ ಭೋಜ್ಯ, ಸಿಹಿ ತಿನಿಸು. ಮೃಷ್ಟ, ಮಿಷ್ಟಿ, ಸಿಹಿ ಅಂತ ಅರ್ಥ. ಅಲ್ಲಿ ದೇವಸ್ಥಾನಕ್ಕೆ ಬರುವಾಗ ಈ ರೀತಿಯಲ್ಲಿ ಬಂದಿದ್ದಾರೆ ಅಂತನ್ನುವ ವರ್ಣನೆಯನ್ನು ಕೊಡ್ತಾನೆ. ಬಳಿಕ ಆ ಕೇದಾರನಾಥನ ಒಂದು ಪುಟ್ಟ ವ್ಯಕ್ತಿ ಪರಿಚಯವನ್ನ ಮಾಡಿದ. ವಯಸ್ಸು ಸುಮಾರು 50 ಆಮೇಲೆ ಒಂದು ಆಫೀಸ್ನಲ್ಲಿ ಕರ್ಣಿಕನ ಕೆಲಸ ಮಾಡ್ತಾ ಇದ್ದಾನೆ. ಕರ್ಣಿಕ ಅಂತಂದ್ರೆ ಗುಮಾಸ್ತೆ. ಮನೆ ಕಲ್ಕತ್ತಾದಲ್ಲಿದೆ. ಒಂದು ವಿವರ ಕೊಟ್ಟ. ಇನ್ನೊಬ್ಬನು ವಿವರ ಕೊಡ್ತಾ ಇದ್ದಾನೆ. ತಾರಕನಾಥ, ಅವನ ವಯಸ್ಸು 24, ವಿವಾಹವಾಗಿದ್ದ. ಸ್ವಲ್ಪ ಕಾಲದ ನಂತರ ಆಕೆ ಸ್ವರ್ಗಸ್ಥಲಾದಳು. ಆತನಿಗೆ ಮನೆ ಬಾರಾಸಾತ್
ಗ್ರಾಮದಲ್ಲಿ. ಅದು ಕಲ್ಕತ್ತದಿಂದೇನೂ ಹೆಚ್ಚು ದೂರದಲ್ಲಿಲ್ಲ. ಆತನ ತಂದೆ ಒಬ್ಬ ಉಚ್ಚ ಮಟ್ಟದ ಸಾಧಕ. ಆತ ಪರಮಹಂಸರನ್ನ ಅನೇಕ ಸಲ ದರ್ಶನ ಮಾಡಿದ್ದಾನೆ. ತಾರಕನಾಥ ಆಗಾಗ ರಾಮಚಂದ್ರ ದತ್ತನ ಮನೆಗೂ ಕೂಡ ಹೋಗುತ್ತಲೇ ಇದ್ದಾನೆ. ರಾಮಚಂದ್ರ ದತ್ತ ಮತ್ತು ನಿತ್ಯಗೋಪಾಲ ಇವರೊಡನೆ ಆಗಾಗ ದಕ್ಷಿಣೇಶ್ವರಕ್ಕೆ ಬರುತ್ತಲೂ ಇದ್ದಾನೆ. ಈಗಲೂ ಒಂದು ವ್ಯಾಪಾರ ಸಂಸ್ಥೆಯ ಆಫೀಸಿನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಆದರೆ ಜಗತ್ತಿನ ಬಗ್ಗೆ ಒಂದು ಉತ್ಕಟ ಉದಾಸೀನ ಭಾವ ಅಂತ ಬರೆದುಬಿಟ್ಟ. ಜಗತ್ತಿನ ಬಗ್ಗೆ ಒಂದು ಉತ್ಕಟ ಉದಾಸೀನ ಭಾವ. ಈತ 24 ವಯಸ್ಸಿನ ಯುವಕ. ಮಾಸ್ಟರ್ ಮಾಷಿಯ ಬರೀತಾನೆ, ಇವನಿಗೆ ಜಗತ್ತಿನ ಬಗ್ಗೆ ಉದಾಸೀನತೆ ಹುಟ್ಟುಕೊಂಡಿದೆ ಅಂತ, ಮತ್ತು ಈ ಭಕ್ತಾದಿಗಳ ಸಂಸರ್ಗದಲ್ಲೇ ಸದಾ ಇರೋದಕ್ಕೆ ಇಷ್ಟಪಡ್ತಾ ಇದ್ದಾನೆ ಅಂತ. ಇದೆಲ್ಲ ಬಹಳ ಮುಖ್ಯವಾದಂತಹ ಅಂಶ. ಅವನ ಮನೋಭಾವವನ್ನು ಸ್ಪಷ್ಟವಾಗಿ ತಿಳಿಸುವಂತಹ ಒಂದು ಮಾತು ಇವೆಲ್ಲ. ಮುಂದಿವೆಲ್ಲ ಬೇಕಾಗುತ್ತೆ. ಪರಮಹಂಸರು ದೇವಾಲಯದಿಂದ ಹೊರಕ್ಕೆ ಬಂದೊಡನೆಯೇ ರಾಮ, ಮಾಸ್ಟರ್ ಮಹಾಶಯ, ಕೇದಾರನಾಥ, ತಾರಕನಾಥ ಇವರೇ ಮೊದಲಾದವರು ಹೊರಗಡೆ ನಿಂತುಕೊಂಡಿರೋದು ಅವರ ಕಣ್ಣಿಗೆ ಬಿತ್ತು. ಪರಮಹಂಸರು ತಾರಕನಾಥನ ಗಲ್ಲ ಮುಟ್ಟಿ ಪ್ರೀತಿ ತೋರಿಸಿದರು. ಅವನನ್ನು ಕಂಡು ಪರಮಹಂಸರಿಗೆ ಬಹಳ ಆನಂದವಾಗಿ ಬಿಟ್ಟಿದೆ ಅಂತ ಬರೀತಾನೆ ಮಾಸ್ಟರ್ ಮಹಾಶಯ. ಅಲ್ಲಿ 6-8 ಜನ ಭಕ್ತರು ನಿಂತಿದ್ರೆ ಶ್ರೀರಾಮಕೃಷ್ಣರು ಅಷ್ಟು ಜನರನ್ನು ನೋಡಿ ತಾರಕನಾಥನ ಗಲ್ಲವನ್ನು ಮುಟ್ಟಿ ಪ್ರೀತಿ ತೋರಿಸಿದ್ರು. ಗಲ್ಲವನ್ನು ಮುಟ್ಟೋದು ಪ್ರೀತಿ ತೋರಿಸುವುದರ ಸಂಕೇತ ಅದು. ಅಥವಾ ಕೆನ್ನೆ ಸ್ವಲ್ಪ ಜಿಗಟಿ ಆ ರೀತಿಯಲ್ಲೂ ಕೂಡ ಪ್ರೀತಿ ತೋರಿಸುವಂತಹ ಬಗೆ ಇದೆ. ಇಲ್ಲಿ ಪರಮಹಂಸರು ತಾರಕನ ಗಲ್ಲ ಮುಟ್ಟಿ ಪ್ರೀತಿ ತೋರಿಸಿದರು. ಆತನಿಗೆ ಮದುವೆ ಆಗಿತ್ತು, ಸಣ್ಣ ವಯಸ್ಸಾದರೂ ಕೂಡ ಮದುವೆ ಆಗಿತ್ತು. ಆದರೆ ಹೆಂಡತಿ ಆಮೇಲೆ ತೀರೋದ್ಲು ಅಂತ ಹೇಳ್ತಕ್ಕಂಥ ಕತೆ ಬೇರೆ. ಇದೊಂದು ಗಮನೀಯವಾದಂಥ ಅಂಶ, ಮುಂದೆ ಬೇಕಾಗುತ್ತೆ, ಇಟ್ಕೊಂಡಿರಿ. ಪರಮಹಂಸರು ಈಗ ತಮ್ಮ ಕೊಠಡಿಗೆ ಹಿಂತಿರುಗಿದ ಮೇಲೆ ಭಾವಾವಿಷ್ಟರಾಗಿ ನೆಲದ ಮೇಲೆ 2 ಕಾಲುಗಳನ್ನು ನೀಡಿಕೊಂಡು ಕುಳಿತಿದ್ದಾರೆ. ರಾಮಚಂದ್ರ ದತ್ತ, ಕೇದಾರನಾಥ ಇವರುಗಳು ಪರಮಹಂಸರ ಪಾದಗಳನ್ನು ಹೂವು ಹಾರಗಳಿಂದ ಅಲಂಕಾರ ಮಾಡ್ತಿದ್ದಾರೆ. ಪರಮಹಂಸರು ಈಗ ಸಮಾಧಿಸ್ಥರಾಗಿದ್ದಾರೆ. ಹೀಗೆ ಬರೆದ ಮಾಸ್ಟರ್ ಮಹಾಶಯ. ಇದೆಷ್ಟು ಅದ್ಭುತವಾದ ವರ್ಣನೆ. ಪರಮಹಂಸರು ಕಾಲು ನೀಡಿಕೊಂಡು ಕುಳಿತಿದ್ರಂತೆ, ಆರಾಮವಾಗಿ ಕುಳಿತಿದ್ದಾರೆ. ಅದನ್ನು ಉಪಯೋಗಿಸ್ಕೊಂಡು ಬಿಟ್ರು ಈ ಭಕ್ತರು. ಕಾಲು ನೀಡಿದ್ದೇ ತಡ, ಉಪಯೋಗಿಸ್ಕೊಂಡು ಬಿಟ್ರು. ಅಂದ್ರೆ ಎಲ್ಲರೂ ಆ ರೀತಿಯಲ್ಲಿ ನೀಡಿದ್ರೆ ಬೇರೆ ಅರ್ಥ, ಅದಕ್ಕೆ ಅವರು ನೀಡುವುದು ಬೇರೆ, ಇಲ್ಲಿ ಬೇರೆ ಅರ್ಥ. ಭಕ್ತಿಭಾವ ಅಂತ ಹೇಳ್ತಕ್ಕಂಥದ್ದು ಮೊದಲೇ ತುಂಬಿಕೊಂಡಿತ್ತು. ಶ್ರೀರಾಮಕೃಷ್ಣರು ಆ ರೀತಿಯ ಒಂದು ಅವಕಾಶವನ್ನು ಕೊಟ್ಟಾಗ ಈ ಭಕ್ತಾದಿಗಳು ಅದನ್ನು ಉಪಯೋಗಿಸಿಕೊಂಡ್ರಂತೆ. ಅಷ್ಟೇ ಅಲ್ಲ, ಶ್ರೀರಾಮಕೃಷ್ಣರು ಸಮಾಧಿಸ್ಥರಾದರು ಅಂತ. ಅಂದ್ರೆ ಆ ಒಂದು ದಿವ್ಯತೆಗೆ ಅವರು ಏರಿದ್ರು. ಅಂದ್ರೆ ತಮ್ಮ ಈ ಒಂದು ಪಾರ್ಥಿವವಾದ ಶರೀರಕ್ಕೆ ಅಲಂಕಾರ ಅದು ಸಲ್ಲದೆ ಹೋಗಲಿ, ಅದು ಸಾಕ್ಷಾತ್ ಪರಮಾತ್ಮನಿಗೆ ಸಲ್ಲುವಂತೆ ಆಗಲಿ ಅಂತಾಗಬೇಕಾದ್ರೆ ಆ ಪರಮಾತ್ಮ ಭಾವವನ್ನ ಸಂಪೂರ್ಣ ತಮ್ಮಲ್ಲಿ ತಾವು ಆವಿರ್ಭವಿಸಿಕೊಂಡ್ರು ಅಂತ ಅರ್ಥ.
ಭಕ್ತರು ಮಾಡಿದಂತಹ ಆ ಒಂದು ಸೇವೆ ಅಂತ ಹೇಳ್ತಕ್ಕಂಥದ್ದು ಕೆಳಮಟ್ಟದ ಮಾನವ ಸ್ವರೂಪಕ್ಕೆ ತಲುಪದೆ ಆ ಪರಮಾತ್ಮ ತತ್ವಕ್ಕೆ ತಲುಪುವಂತಾಗಬೇಕಾದ್ರೆ ಆ ಸ್ಥಿತಿಗೆ ಏರಿದ್ರು. ಸಂತೋಷವಾಗಿಯೂ ಆ ಸ್ಥಿತಿಗೆ ಏರಬಹುದು. ಆದರೆ ಇಲ್ಲಿ ಮುಖ್ಯವಾಗಿ ಆ ಒಂದು ದಿವ್ಯತೆಗೆ ಏರಿ ಈ ಭಕ್ತರ ಸೇವೆಯನ್ನ ಭಗವಂತನೇ ಸ್ವಯಂ ಸ್ವೀಕರಿಸುವಂತೆ ಮಾಡಿದರು. ಬಳಿಕ ಮಾಸ್ಟರ್ ಮಹಾಶಯ ಬರೀತಾನೆ, ಕೇದಾರನಾಥನಿಗೆ ಯಾವುದೋ ಒಂದು ಸಂಪ್ರದಾಯದ ವಿಚಿತ್ರ ಅಭ್ಯಾಸದಲ್ಲಿ ನಂಬಿಕೆ. ಅದಕ್ಕಾಗಿ ಆತ ಪರಮಹಂಸರ ಹೆಬ್ಬೆರಳು ಹಿಡಿದುಕೊಂಡು ಕುಳಿತುಕೊಂಡಿದ್ದಾನೆ. ಹಾಗೆ ಮಾಡಿದರೆ ವಿಚಾರವಾಗಿ ಬಿಡುತ್ತದೆಯೇ ಅನ್ನೋದಾಗಿ ಆತ ನಂಬಿದ್ದಾನೆ. ಪರಮಹಂಸರು ಕಿಂಚಿತ್ ಪ್ರಕೃತಿಸ್ಥರಾಗಿ ಹೇಳ್ತಾ ಇದ್ದಾರೆ, ಹೇ ತಾಯಿ, ನನ್ನ ಹೆಬ್ಬೆರಳು ಹಿಡಿದುಕೊಂಡ್ರೆ ಅವನಿಗೇನ್ ತಾನೇ ಸಿಕ್ಕೀತು? ಕೇವಲ ಮಾತಿನಲ್ಲಿ ಮಾತ್ರ ನನ್ನ ಮನಸ್ಸು ಆ ಕಡೆ ಹರಿತಾ ಇಲ್ಲ ಅಂತ ಹೇಳಿಬಿಟ್ರೆ ಏನಾದಾಗಾಯ್ತು? ಮುಂದುವರಿ ಮುಂದುವರಿ. ಚಂದನದ ಕಾಡಿನಿಂದ ಆಚೆಗೆ ಇನ್ನೂ ಅನೇಕ ವಸ್ತುಗಳಿವೆ. ಬೆಳ್ಳಿಯ ಗಣಿ, ಚಿನ್ನದ ಗಣಿ, ಹೀರ ಮಾಣಿಕ್ಯಗಳ ಗಣಿ. ಎಲ್ಲೋ ಕಿಂಚಿತ್ ಉದ್ದೀಪನವಾಗಿಬಿಟ್ಟಿತು ಅಂದ್ರೆ ಭಾವಿಸಬೇಡ, ಎಲ್ಲ ದೊರಕ್ಬಿಟ್ಟಿತು ಅಂತ ಹೇಳ್ತಾರಂತೆ. ಮತ್ತೆ ಭಾವಾವಿಷ್ಟರಾಗಿ ಪರಮಹಂಸರು ಭಗವತಿಗೆ ಹೇಳ್ತಿದ್ದಾರೆ, ತಾಯೇ, ಈತನನ್ನು ಸರಿಸಿಬಿಡು ಅಂತ. ಇದನ್ನು ಕೇಳಿ ಕೇದಾರನ ಗಂಟ್ಲು ಒಣಗಿ ಹೋಯಿತು. ಭಯದಿಂದ ನಡುಗುತ್ತಾ ರಾಮಚಂದ್ರ ದತ್ತನಿಗೆ ಹೇಳ್ತಿದ್ದಾನೆ, ಪರಮಹಂಸರು ಏನೋ ಹೇಳ್ತಿದ್ದಾರಲ್ಲ, ಪರಮಹಂಸರು ಏನೋ ಹೇಳ್ತಿದ್ದಾರಲ್ಲ ಅಂತ. ನೋಡಿ, ಇಷ್ಟೇ. ಈ ಒಂದು ವಾಕ್ಯಪುಂಜಗಳಲ್ಲಿ, ಒಂದು ಪ್ಯಾರಾದಲ್ಲಿ 3 ಅಂಶಗಳನ್ನು ನಾವು ಗಮನಿಸಬೇಕು. ಒಂದನೇದಾಗಿ, ಆ ಕೇದಾರನಾಥ ಸುಲಭವಾಗಿ ಸಿಕ್ಕಿದಂತಹ ಪರಮಹಂಸರ ಪಾದಗಳನ್ನು ಹಿಡಿದುಕೊಂಡಿದ್ದಾನೆ. ಪರಮಹಂಸರಲ್ಲಿ ಕೃಪೆ ಇಲ್ಲ ಅಂತ ಅರ್ಥ ಅಲ್ಲ, ಕೇದಾರನಾಥನಲ್ಲಿ ಭಕ್ತಿ ಇಲ್ಲ ಅಂತ ಅರ್ಥ ಅಲ್ಲ. ಭಕ್ತಿಯ ಆದಿಕ್ಕೆ ಇಲ್ಲದೆ ಹೋದ್ರೆ ಪಾದವನ್ನು ಹಿಡಿದಕ್ಕೆ ಯಾರಿಗೆ ತಾನೇ ಮನಸ್ಸಾಗುತ್ತೆ? ಅವನ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಇಂತಹ ಶ್ರೇಷ್ಠ ಮಹಾಪುರುಷರ ಪಾದವನ್ನು ಈ ತರ ಹಿಡಿದುಕೊಂಡಾಗ ಆ ಮೂಲಕ ಶಕ್ತಿ ಹರಿದು ಬರುತ್ತೆ ತನಗೆ ಅಂತ. ಒಂದು ಸಂಪ್ರದಾಯದ ಪ್ರಕಾರ ಆ ಬಗೆಯ ಒಂದು ಕಲ್ಪನೆ ಇದೆ. ಆದರೆ ಶ್ರೀರಾಮಕೃಷ್ಣರು ಸಮಾಧಿ ಸ್ಥಿತಿಯಿಂದ ಕೆಳಗೆ ಇಳಿದು ಸ್ವಲ್ಪ ಪ್ರಕೃತಿಸ್ಥರಾದಾಗ, ಮೈ ಮೇಲೆ ಪ್ರಜ್ಞೆ ಬಂದಾಗ ಅದನ್ನು ನೋಡಿ ಏನು ಉದ್ಗರಿಸ್ತಾರೆ, ಹೇ ತಾಯಿ, ನನ್ನ ಹೆಬ್ಬೆರಳು ಹಿಡಿದುಕೊಂಡ್ರೆ ಅವನಿಗೇನು ತಾನೇ ಸಿಕ್ಕೀತು? ಯಾಕೆ ಸಿಕ್ಕಬಾರದು? ಕಾಲಿಗೆ ಮುಕ್ಕೋರ, ಕಾಲಿಗೆ ಮುಕ್ಕೋ ಅಂತ ಬಹಳ ಪ್ರಚಲಿತವಿದೆ ಆ ಶಬ್ದ. ಅಲ್ಲಿಂದ ಶಕ್ತಿಯನ್ನ ಪಡೆದುಕೊಳ್ಬೇಕು ಅಂತ ಹೇಳ್ತಕ್ಕಂಥ ಒಂದು ಉದ್ದೇಶ ಕೂಡ ಇದೆ ಇದರಲ್ಲಿ. ಅದಕ್ಕೋಸ್ಕರವೇ ಪಾದಕ್ಕೆ ಹಣೆ ತಗಲಿಸೋದು, ಹಣೆ ಚಚ್ಚೋದು ಕೂಡ ಇದೆ ಅಂತೆ. ಚಚ್ಚೋದೇನು, ಕಚ್ಚೋದು ಇದೆಯಂತೆ. ಶ್ರೀಮಾತೆ ಶಾರದಾ ದೇವಿಯವರು ಪಾಪ ಒಂದ್ ಕಡೆ ಹೀಗೆ ಕುಳಿತುಕೊಂಡಿದ್ರೆ ಭಕ್ತಾದಿಗಳೆಲ್ಲ ಸುತ್ತ ಇದ್ದಾರೆ. ಯಾವನೋ ಒಬ್ಬ ಬಂದು ನೇರವಾಗಿ ಭಕ್ತಿಯಿಂದ ಏನೋ ನಮಸ್ಕಾರಕ್ಕೆ ಬಗ್ಗಿದವರು ಏನ್ ಮಾಡ್ತಾರೆ ಅಂತ ಶ್ರೀಮಾತೆಯವರು ನೋಡುವ ಕ್ರಮ ಇಲ್ಲ. ಏಕೆಂತಂದ್ರೆ ಮುಖಕ್ಕೆ ಮುಸುಕು, ಪರದೆ, ಘೋಷ. ಆದ್ರಿಂದ ಅವರದ್ರ ಕಡೆ ಗಮನ ಕೊಟ್ಟಿರಲಿಲ್ಲ. ಅದು ಕೂಡ ಒಬ್ಬ ಪುರುಷ ಬಂದು ನಮಸ್ಕಾರ ಮಾಡುವಾಗ ಅವರು ನೋಡೋ ಮಾತು ಇಲ್ವೇ ಇಲ್ಲ. ಲಜ್ಜಾ ಸ್ವರೂಪಿಣಿ, ಲಜ್ಜಾ ಪಟಾವೃತಿ. ಈ ಸಂದರ್ಭದಲ್ಲಿ ಅವನೇನ್ ಮಾಡಿದಾನೆ, ಹೆಬ್ಬೆರಳನ್ನ ಗಟ್ಟಿಯಾಗಿ ಕಚ್ಚಿಬಿಟ್ಟ.
ಶ್ರೀಮಾತೆಯವರು ಅರ್ಚ್ಕೊಂಡ್ರು. ಅಯ್ಯೋ ಅಂತ ನೋವಿನಿಂದ. ಇದ್ಯಾಕಪ್ಪ ಹೀಗೆ ಮಾಡಿದೆ ಅಂತ ಹೇಳಿ ಪಕ್ಕದವರು ಕೇಳಿದ್ರೆ ಅವನು ಹೇಳಿದಂತೆ, ತಾಯಿಯವರು ನನ್ನನ್ನು ಎಂದೆಂದಿಗೂ ನೆನಪಿಟ್ಕೊಳ್ಳೋ ಹಾಗೆ ಮಾಡಬೇಕು ಅಂತ. ಎಂದೆಂದಿಗೂ ನೆನಪಿಟ್ಕೊಳ್ಳೋಕೆ ಮಾಡಿದಂಥ ಉಪಾಯ ಬಹಳ ಭಯಂಕರವಾಗಿದೆ ಮಾತ್ರ. ಕಚ್ಚಿದ ಹೊಡೆತಕ್ಕೆ ಆ ಹೆಬ್ಬೆರಳನ್ನ ಕಿತ್ಕೊಂಡು ಹೋಗಲಿಲ್ಲ ಪುಣ್ಯಾತ್ಮ, ಪ್ರಸಾದವಾಗಿರಲಿ ಅಂತ, ಅಥವಾ ಸ್ಮರಣಾರ್ಥವಾಗಿರಲಿ ಅಂತ. ಇಂತಿಂಥ ವಿಚಿತ್ರವಾದಂತಹ ವ್ಯವಹಾರಗಳೆಲ್ಲ ಇವೆ ಈ ಭಕ್ತಿಯ ಸಾಮ್ರಾಜ್ಯದಲ್ಲಿ. ಆದರೆ ಇಲ್ಲಿ ಶ್ರೀರಾಮಕೃಷ್ಣ ಏನು ಹೇಳ್ತಾ ಇದ್ದಾರೆ, ಕೇವಲ ನನ್ನ ಹೆಬ್ಬೆರಳು ಹಿಡ್ಕೊಂಡು ಮಾತ್ರಕ್ಕೆ ಅವರಿಗೆ ಏನ್ ತಾನೇ ಸಿಕ್ಕೀತು ಅಂತ. ಅಂದ್ರೆ ಒಳಗಡೆ ಇರತಕ್ಕಂತಹ ವ್ಯಕ್ತಿ ಹೊರಗಡೆ ಬಿಟ್ಕೊಡದೆ ಹೋದ್ರೆ ಇಲ್ಲಿ ಏನು ಮುಟ್ಟಿದ್ರೂ ಸಿಗೋದಿಲ್ಲ ಅಂತ, ಏನು ಮುಟ್ಟಿದ್ರೂ ಗಿಟ್ಟೋದಿಲ್ಲ ಅಂತ. ಅಂತರಂಗದಿಂದ ಕೃಪೆ ಹರಿಯಬೇಕಾದ್ರೆ ಅವರು ಒಳಗಡೆಯಿಂದ ಬಿಟ್ಟುಕೊಡ್ಬೇಕು. ಇವನಿಗೆ ಒಳ್ಳೆದಾಗಲಿ ಅಂತ ಹೇಳ್ತಕ್ಕಂಥ ಸಂಕಲ್ಪ ಅವರ ಮನದಲ್ಲಿ ಮೂಡಬೇಕು. ಆ ಸಂಕಲ್ಪ ಮೂಡುವಂತೆ ಮಾಡಬೇಕು ಎದುರುಗಡೆ ವ್ಯಕ್ತಿ. ಆ ವ್ಯಕ್ತಿಯ ನಡತೆ, ಪ್ರಾಮಾಣಿಕತೆ, ಸಾಧನೆ, ಸರಳತೆ ಇವುಗಳೆಲ್ಲ ಇಂತಹ ಅವತಾರ ಪುರುಷರಿಂದ ಕೃಪೆ ಹರಿಯುವಂತೆ ಮಾಡುತ್ತದೆ. ಇದು ಬಹಳ ಮುಖ್ಯವಾದಂಥ ಅಂಶ. ಇಲ್ಲದೆ ಹೋದ್ರೆ ಅಂತಹ ಅವತಾರ ಪುರುಷರ ಕಾಲವನ್ನು ಹಿಡಿದ್ರೂ ಕೂಡ ಏನು ಪ್ರಯೋಜನ ಇಲ್ಲ, ಅವನಿಗೇನು ಗಿಟ್ಟೋದಿಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನು ಶ್ರೀರಾಮಕೃಷ್ಣ ಹೇಳಬೇಕಾದ್ರೆ ಇಲ್ಲಿದೆ ಸೂಕ್ಷ್ಮ. ಆದ್ರಿಂದಲೇನೆ ಕೇವಲ ದೇವಸ್ಥಾನಕ್ಕೆ ಹೋಗಿ ಎಷ್ಟು ಬಡ್ಕೊಂಡ್ರೂ ಕೂಡ ಏನು ಆಗ್ತಾ ಇಲ್ಲ ಎಷ್ಟೋ ಜನರಿಗೆ. ಆತಕ್ಕೆ ಯಾವ ರೀತಿಯ ಹೃದಯವನ್ನು ತೆಗೆದುಕೊಂಡು ಹೋಗಬೇಕಲ್ಲಿ, ಯಾವ ಭಾವದಿಂದ ಹೋಗಬೇಕು, ಯಾವ ಒಂದು ಶರಣಾಗತಿಯಲ್ಲಿ ಇರಬೇಕು, ಯಾವ ಒಂದು ಸರಳತೆ ಇರಬೇಕು, ಅದು ಇಲ್ಲದೆ ಹೋಯ್ತು ಅಂತ ಹೇಳಿದ್ರೆ ಎಷ್ಟೇ ದೇವಸ್ಥಾನಗಳಿಗೆ, ತೀರ್ಥಕ್ಷೇತ್ರಗಳಿಗೆ, ಮಹಾಪುರುಷರ ಸಂಪರ್ಕಕ್ಕೆ ಹೋದರೂ ಕೂಡ ಏನೂ ಆಗಿರೋದಿಲ್ಲ. ಇದು ಒಂದು ವಿಚಾರ. ಬಳಿಕ ಶ್ರೀರಾಮಕೃಷ್ಣರು ಕೇದಾರನಿಗೆ ಏನು ಹೇಳ್ತಿದ್ದಾರೆ, ಭಾವಾವಸ್ಥೆಯಲ್ಲಿ ಹೇಳ್ತಾ ಇದ್ದಾರೆ. ಭಾವಾವಸ್ಥೆಯಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೇನು, ಅವನ ಒಳಥಳವನ್ನೆಲ್ಲ ಕಂಡು ಹೇಳ್ತಾ ಇದ್ದಾರೆ. ಇನ್ನೂ ನಿನ್ನ ಮನಸ್ಸು ಕಾಮಕಾಂಚನಗಳ ಕಡೆಗೆ ಹರಿತಾ ಇದೆ. ಕೇವಲ ಮಾತಿನಲ್ಲಿ ಮಾತ್ರ ನನ್ನ ಮನಸ್ಸು ಆ ಕಡೆಗೆ ಹರಿತಾ ಇಲ್ಲ ಅಂತ ಹೇಳಿಬಿಟ್ರೆ ಏನಾದಾಗಾಯ್ತು. ಮುಂದುವರಿ. ಚಂದನದ ಕಾಡಿನಿಂದ ಆಚೆಗೆ ಇನ್ನೂ ಅನೇಕ ವಸ್ತುಗಳಿವೆ. ಬೆಳ್ಳಿಯ ಗಣಿ, ಚಿನ್ನದ ಗಣಿ, ಹೀರ ಮಾಣಿಕೆಗಳ ಗಣಿ ಎಲ್ಲೋ ಕಿಂಚಿತ್ ಉದ್ದೀಪನವಾಗಿಬಿಡ್ತು ಅಂತಂದ್ರೆ ಭಾವಿಸಬೇಡ, ಎಲ್ಲ ದೊರಕಿಬಿಡ್ತು ಅಂತ. ಒಂದನೇದಾಗಿ ಹೇಳ್ತಾ ಇದ್ದಾರೆ, ಅವನ ಮನಸ್ಸಿನಲ್ಲಿ ಕಾಮಕಾಂಚನ ಆಸಕ್ತಿ ಇದೆ. ಕಾಮಕಾಂಚನ ಆಸಕ್ತಿ ಇಲ್ಲದಿರುವವರು ಯಾರು? ಎಂತೆಂತಹ ಮುಂದುವರೆದ ಸಾಧಕರಲ್ಲೂ ಕೂಡ ಒಂದಿಷ್ಟು ಕಾಮಕಾಂಚನ ಆಸಕ್ತಿ ಆಗಾಗ ಎಣಿಕೆ ನೋಡಬಹುದು. ಇನ್ನು ಸಾಮಾನ್ಯ ಗೃಹಸ್ಥರ ಪಾಡಂತೂ ಕೇಳಬೇಕಾಗೇ ಇಲ್ಲ. ಹಾಗಿರುವಾಗ ಕಾಮಕಾಂಚನ ಆಸಕ್ತಿಯಿಂದ ಪರಿಪೂರ್ಣವಾಗಿ ಮುಕ್ತರಾಗಿರ್ತಕ್ಕಂಥವ್ರು ಯಾರಿದ್ದಾರೆ? ಆದರೆ ಇಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ನಿನ್ನ ಮನಸ್ಸು ಇನ್ನೂ ಆ ಕಡೆಗೆ ಹರಿತಾ ಇದೆ ಅಂತ. ಸಂಸಾರಿಯಾಗಿರೋದ್ರಿಂದ ಏನು ತೊಂದರೆ ಇಲ್ಲ, ಆದರೆ ಮನಸ್ಸನ್ನ ಅದರ ಕಡೆಗೆ ಹರಿಸಬಾರದು, ಅದನ್ನು ಪ್ರಧಾನ ಅಂತ ತಿಳ್ಕೊಳ್ಬಾರದು. ಅದರಲ್ಲಿ ಆಸಕ್ತಿ, ಅನುರಕ್ತಿ ಇದನ್ನು ಬಿಟ್ಟುಬಿಡಬೇಕು ಅಂತ ತಾತ್ಪರ್ಯ. ಇರಬೇಕು, ಇರದಿರಬೇಕು ಅಂತನ್ನುವ ರೀತಿಯಲ್ಲಿ ಇರಬೇಕು. ಆದರೆ ಇವನು ಆಸಕ್ತಿಯನ್ನು ವಿಶೇಷವಾಗಿ ಇನ್ನೂ ಬೆಳೆಸ್ಕೊಂಡು ಹೋಗ್ತಾ ಇದ್ದಾನೆ ಅಂತನ್ನುವ ಒಂದು ಸೂಕ್ಷ್ಮವನ್ನ ಇಲ್ಲಿ ಎತ್ತಿ ಆಡ್ತಾ ಇದ್ದಾರೆ. ಬಳಿಕ ಒಂದು ಬೋಧನೆಯನ್ನು ಕೊಡ್ತಾರೆ. ಅಂದ್ರೆ ತಮ್ಮ ಸಂಪರ್ಕಕ್ಕೆ ಬಂದು ತಮ್ಮ ಸನ್ನಿಧಿಯಲ್ಲಿ ಒಂದಿಷ್ಟು ಆಧ್ಯಾತ್ಮಿಕತೆಯ ಉದ್ದೀಪನ, ಸ್ಫೂರ್ತಿ, ಒಂದು ಭಾವ
ಅವನಲ್ಲಿ ಜಾಗೃತವಾಗಿದೆ ಅಂದ ಮಾತ್ರಕ್ಕೆ ಪೂರ್ತಿಯಾಗಿ ಏನು ಸಿಕ್ತು ಅಂತ ನೀನು ಭಾವಿಸಬೇಡ, ಇನ್ನು ಮುಂದಕ್ಕೆ ಹೋಗು ಅಂತ ಒಂದು ಉಪಮಾನ ಕೊಟ್ಟು ಹೇಳ್ತಾರೆ. ಚಂದನದ ಕಾಡಿನಿಂದ ಇನ್ನೂ ಮುಂದಕ್ಕೆ ಹೋಗು, ಅಲ್ಲಿ ಬೆಳ್ಳಿಯ ಗಣಿ ಇದೆ, ಚಿನ್ನದ ಗಣಿ ಇದೆ, ಅದನ್ನೂ ಬಿಟ್ಟು ಮುಂದೆ ಹೋಗು, ಹೀರ ಮಾಣಿಕ್ಯಗಳ ಗಣಿ ಇದೆ, ಅದನ್ನು ಪಡೆದ ಮೇಲೆ ಮಾತ್ರವೇ ನಿನ್ನ ಬಡತನ ಅಂತ ಹೇಳ್ತಕ್ಕಂಥದ್ದು ಹೊರಟೋಗುತ್ತೆ ಅಂತ ಆ ಕಥೆ ಇದೆ. ಅದೊಂದು ಬಹಳ ಸ್ವಾರಸ್ಯಕರವಾದ ಕಥೆ. ಇಷ್ಟೇ ಕತೆ. ಒಬ್ಬ ಕಾಡಿನಲ್ಲಿ ಸೌದೆಯನ್ನ ಕಡಿದು ಪಟ್ಟಣಕ್ಕೆ ತಂದು ಮಾರಿ ಜೀವನ ನಡೆಸ್ತಾ ಇದ್ದ. ಒಂದಾನೊಂದು ದಿನ ಅವನು ಹೀಗೆ ಕಾಡಿಗೆ ಹೋಗಿದ್ರೆ ಒಬ್ಬ ಸಾಧು ಎದುರಾಗ್ತಾನೆ. ಆತ ಅವನಿಗೆ ಒಂದು ಮಾತು ಹೇಳ್ತಾನೆ, ನೋಡಿ ಇಲ್ಲೇ ಕಡಿತಾ ಇರಬೇಡ, ಇನ್ನು ಮುಂದಕ್ಕೆ ಹೋಗು. ಅಷ್ಟೇ ಅವನು ಹೇಳಿದ್ದು. ಈ ಸೌದೆ ಹೊಡೆಯವನು ಮುಂದಕ್ಕೆ ಹೋದ. ನೋಡಿದ್ರೆ ಅಲ್ಲಿ ಅತ್ಯಂತ ಶ್ರೇಷ್ಠವಾದ ಪರಿಮಳ ಭರಿತವಾದಂತಹ ಗಂಧದ ಮರಗಳ ಕಾಡದು. ಬಹಳ ಸಂತೋಷವಾಯಿತು ಅವನಿಗೆ. ಅವನೊಂದೇ ಮರವನ್ನು ಕಡಿದು ಅದರ ಸೌದೆಯನ್ನು ತಕೊಂಬಂದ. ಅದರ ಸುವಾಸನೆಗೆ ಮರಳಾಗಿ ಜನ ಅದನ್ನು ಕೊಂಡುಕೊಂಡ್ರು. ಅವನಿಗೊಂದು ಕಾಸು ಜಾಸ್ತಿ ಆಯಿತು, ಸಂತೋಷವಾಯಿತು ಅವನಿಗೆ. ಪ್ರತಿದಿನ ಒಂದೆರಡು ಮೂರು ದಿನ ಅದೇ ಕಾಡಿಗೆ, ಚಂದನದ ಕಾಡಿಗೆ ಹೋಗ್ಬಿಟ್ಟು, ಶ್ರೀಗಂಧದ ಕಾಡಿಗೆ ಹೋಗ್ಬಿಟ್ಟು ಸೌದೆಯನ್ನು ತಂದು ಹಣ ಜಾಸ್ತಿ ಸಂಪಾದನೆ ಮಾಡಿದ. 3 ದಿವಸಕ್ಕೆಲ್ಲ ಅವನೊಳಗೆ ಒಂದು ಯೋಚನೆ ಆಯಿತು. ಆ ಸಾಧು ಹೇಳಿದ, ಮುಂದೆ ಹೋಗು ಅಂತ ಹೇಳಿದ್ದೆ ವಿನಃ ಇಲ್ಲೇ ಇರು ಅಂತ ಹೇಳಿದ್ದೆ, ಈ ಚಂದನದ ಕಾಡಿನಲ್ಲೇ ಇರು ಅಂತ ಹೇಳಿದ್ದೆ ಅಂತ ಆಲೋಚನೆ ಮಾಡಿ ಆ ಚಂದನದ ಕಾಡಿನಿಂದ ಕೂಡ ಮುಂದಕ್ಕೆ ಹೋದಂತೆ. ಮುಂದಕ್ಕೆ ಹೋದ್ರೆ ಅವನ ಆಶ್ಚರ್ಯಕ್ಕೆ ಅಲ್ಲೊಂದು ಬೆಳ್ಳಿಯ ಗಣಿ, ಆ ಬೆಳ್ಳಿಯ ಅದುರುಗಳೆಲ್ಲ ಕಾಣ್ತಾ ಇವೆ. ಅದನ್ನ ಸಂಗ್ರಹಿಸಿ ತಂದು ಮಾರಿದಂತೆ ಅವನ ಸಂಪತ್ತು ಇನ್ನಷ್ಟು ಹೆಚ್ಚಾಯಿತು. 1-2-3 ದಿನ ಇದನ್ನೇ ಮಾಡ್ತಾ ಬಂದ. ಆಮೇಲೆ ತಕ್ಷಣ ಪುನಃ ಸಾಧುವಿನ ಮಾತು ನೆನಪಿಗೆ ಬಂತು. ಏನು ಒಂದಿಷ್ಟು ಬೆಳ್ಳಿಯ ಅದರಿನಿಂದಾಗಿ ಒಂದಿಷ್ಟು ಸಂಪಾದನೆ ಆಯಿತು, ಒಂದು ಮಾತ್ರಕ್ಕೆ ನಾನು ಸಮಾಧಾನದಿಂದಿರೋಣವೇ, ನಮ್ಮ ಸಾಧು ಏನು ಹೇಳಿದ್ದಾರೆ, ಮುಂದೆ ಹೋಗು ಅಂತ. ಅಲ್ಲಿ ಬೆಳ್ಳಿ ಗಣಿ ಸಿಗುತ್ತೆ, ಅಲ್ಲೇ ನಿಲ್ಲು ಅಂತ ಏನು ಹೇಳಿಲ್ವಲ್ಲ, ಮುಂದಕ್ಕೆ ಹೋಗು. ಆದ್ರಿಂದ ಇನ್ನೂ ಮುಂದಕ್ಕೆ ಹೋಗೋಣ ಅಂತ ಮುಂದಕ್ಕೆ ಹೋದ್ರೆ ಅಲ್ಲಿ ಚಿನ್ನದ ಗಣಿಯಂತೆ. ಅಲ್ಲಿಂದ ತಗೊಂಡು ಬಂದು ಇನ್ನಷ್ಟು ಜಾಸ್ತಿ ಸಂಪಾದನೆ ಮಾಡಿದಂತೆ. ಪುನಃ ಅವನಿಗೆ ಸಾಧು ವಾಕ್ಯ ನೆನಪಿಗೆ ಬಂತು, ಮುಂದಕ್ಕೆ ಹೋಗು ಅಂತ ಹೇಳಿದ್ದಾನೆ ಅಂತ ಹೇಳಿ ಇವನು ಮುಂದಕ್ಕೆ ಹೋದಂತೆ. ಅಲ್ಲಿ ಹೀರ ಮಾಣಿಕ್ಯಗಳ, ವಜ್ರ ವೈಡೂರ್ಯಗಳ ಗಣಿ. ಅದನ್ನು ಕಂಡಾಗ ಅವನ ಆನಂದಕ್ಕೆ ಪಾರವೇ ಇಲ್ಲ. ಮುಂದೆ ಅವನಿಗೆ ಸಿಕ್ಕಿದಂಥ ಸಂಪತ್ತಿಗಂತೂ ಆಳಾಗಲವೇ ಇಲ್ಲ. ಈ ರೀತಿಯಲ್ಲಿ ಆ ಸಾಧು ವಾಕ್ಯವನ್ನು ತಿಳಿದು ಮುಂದಕ್ಕೆ ಹೋದದ್ರ ಪರಿಣಾಮವಾಗಿ ಅವನ ಬಡತನ ಅಂತ ಹೇಳ್ತಕ್ಕಂಥದ್ದು ಸಂಪೂರ್ಣ ನಿರ್ನಾಮವಾಗಿ ಹೋಯಿತು. ಅಷ್ಟೇ ಅಲ್ಲ, ಇನ್ನು ಎಷ್ಟೆಷ್ಟೋ ಜನ ಬಡವರನ್ನೆಲ್ಲ ಉದ್ಧಾರ ಮಾಡುವಂತಹ ಸ್ಥಿತಿ ಕೂಡ ಬಂತು. ಹಾಗೇನೇನೆ ಆಧ್ಯಾತ್ಮಿಕ ಜೀವನದಲ್ಲೂ ಕೂಡ ಮುಂದೆ ಹೋಗು ಅಂತ ಹೇಳ್ತಕ್ಕಂತಹ ಮಾತನ್ನ ಅಳವಡಿಸಿಕೊಳ್ಬೇಕು ಅಂತ ಶ್ರೀರಾಮಕೃಷ್ಣ ತಾತ್ಪರ್ಯ. ಏನೋ ಒಂದೆರಡು ದರ್ಶನ ಆಯಿತು, ಏನೋ ಒಂದು ಒಳ್ಳೆ ಕನಸು ಬಿತ್ತು, ಏನೋ ಮನಸ್ಸು ಸ್ವಲ್ಪ ಶಾಂತವಾಗಿದೆ, ಸುಖ ದುಃಖಾದಿಗಳನ್ನು ಸಹಿಸಿಕೊಳ್ಳುವಂಥ ಶಕ್ತಿ ಬಂದಿದೆ, ಏನೋ ಕಣ್ಣಲ್ಲಿ 4 ತೊಟ್ಟು ನೀರು ಹೋಗ್ತಾ ಇದೆ ಅಂದರೆ ಸುಮ್ಮನೆ ಅಲ್ಲ, ಭಗವನ್ ನಾಮ ಸಂಕೀರ್ತನೆ ಮಾಡಿದಾಗ ಏನೋ ಸ್ವಲ್ಪ ನೀರು ಹೋಗ್ತಾ ಇದೆ, ಇಷ್ಟಕ್ಕೆ ತೃಪ್ತರಾಗಿ ನಾನು ಆಧ್ಯಾತ್ಮಿಕ ಸಾಕ್ಷಾತ್ಕಾರ ಮಾಡಿಕೊಂಡಾಯ್ತು ಅಂತ ತಿಳಿಬಾರದು. ಇನ್ನೂ ಮುಂದಕ್ಕೆ ಹೋಗಬೇಕು, ಮತ್ತೂ ಮುಂದಕ್ಕೆ ಹೋಗಬೇಕು. ಎಲ್ಲಿವರೆಗೆ ಅಂತ ಹೇಳಿದ್ರೆ ಆ ಆನಂದ ಅಂತ ಹೇಳ್ತಕ್ಕಂಥದ್ದು ಆಪಾದ ತಲಮಸ್ತಕವಾಗಿ ತುಂಬಿಕೊಂಡಿರಬೇಕು. ನಿತ್ಯಾನಂದ, ಪರಿಪೂರ್ಣವಾದಂಥ ಆನಂದ ಪ್ರಾಪ್ತಿ ಆಯಿತು ಅಂತಂದ್ರೆ ಮತ್ತೆಲ್ಲಿ ಹೋಗಬೇಕು ಅಂತ ಹೇಳ್ತಕ್ಕಂಥ ಪ್ರಶ್ನೆ, ಮತ್ತೆ ಮುಂದಕ್ಕೆ ಹೋಗಬೇಕು ಅಂತ ಹೇಳ್ತಕ್ಕಂಥ ಪ್ರಶ್ನೆ ನಿಂತು ಹೋಗ್ಬಿಡುತ್ತೆ. ಅಲ್ಲಿವರೆಗೂ ಮುಂದುವರಿಯಬೇಕು ಅಂತ ಅನ್ನುವ ಉದ್ದೇಶದಿಂದ ಈ ಉದಾಹರಣೆ ಕೊಟ್ಟು ಕೇದಾರನಿಗೆ ಆ ಮಾತನ್ನು ಹೇಳ್ತಾರೆ. ಆ ಮಾತನ್ನು ಹೇಳಿದ್ರು, ನಿಜ, ಬಹಳ ಭವ್ಯವಾದಂತಹ ಮಾತು. ಕೇದಾರ ಇನ್ನೇನು ಅವನ ಪಾಲಿಗೆ ಮುಂದೆ ಹೋಗೋದು ಒಂದೇ ಕೆಲಸ. ಕೇದಾರನಿಗೆ ಅತ್ಯಂತ ಉತ್ತಮವಾದಂತಹ ಒಂದು ಬೋಧನೆ ಸಿಕ್ಕಿದೆ, ಅವನಿನ್ನೇನು ಮುಂದೆ ಹೋಗೋದು ಒಂದೇ ಕೆಲಸ. ಅಂದ್ರೆ ಮುಂದುವರಿಯಬಲ್ಲಂತಹ ಒಂದು ಸಾಮರ್ಥ್ಯ ಅವನಲ್ಲಿ ಇದೆಯೋ ಎಂಬಂತೆ ಕಂಡು ಬರ್ತದೆ ಈ ಬೋಧನೆಯನ್ನು ಶ್ರೀರಾಮಕೃಷ್ಣ ಕೊಟ್ಟಾಗ. ಆದರೆ ಮರುಕ್ಷಣಕ್ಕೆ ಭಾವಾವಷ್ಟ್ರಾಗಿ
ಒಂದು ಮಾತನ್ನ ಭಾಗವತಿಗೆ ಹೇಳಿದ್ರಂತೆ, ತಾಯೇ ಈತನನ್ನು ಸರಿಸಿಬಿಡು. ತಮ್ಮ ವಲಯಕ್ಕೆ ಸೇರಿದವರಾದ್ರೆ ಅಥವಾ ಇವರಿಂದ ಇನ್ನೇನು ಆಧ್ಯಾತ್ಮಿಕ ಪ್ರಗತಿ ಅಂತ ಹೇಳ್ತಕ್ಕಂಥದ್ರ ಒಂದು ಗಂಧವೇ ಇಲ್ಲ ಅಂತ ಕಂಡು ಬಂತು ಅಂತ ಹೇಳಿದ್ರೆ ಶ್ರೀರಾಮಕೃಷ್ಣರ ಒಂದು ಸ್ವಭಾವ ಏನಪ್ಪಾ ಅಂದ್ರೆ ಸರಿಸಿಬಿಡುವನನ್ನ ಅಂತ. ದುಷ್ಟತನ ಚೇಷ್ಟೆ ಇಂಥವುಗಳನ್ನೇನಾದ್ರೂ ಕಂಡು ಬಂತು ಅಂತ ಹೇಳಿದ್ರೆ, ಆಧ್ಯಾತ್ಮಿಕ ಲಕ್ಷಣ ಅಂತ ಹೇಳ್ತಕ್ಕಂಥದ್ದು ಕಿಂಚಿತ್ತು ಇಲ್ಲ ಅಂತ ಅನ್ನೋದೇನಾದ್ರೂ ಕಂಡು ಬಂತು ಅಂತ ಹೇಳಿದ್ರೆ, ಸುಮ್ಮನೆ ಯಾಕೆ ಅವನು ಇಲ್ಲಿ ಒದ್ದಾಡೋದು, ಅವನು ಜಾಗ ಬೇರೆ ಇದೆ, ಅಲ್ಲಿ ಹೋಗಿ ನೋಡ್ಕೊಳ್ಳಿ ಅವನು ಅಂತನ್ನುವ ದೃಷ್ಟಿಯಿಂದ ನೀನು ಹೋಗು ಹೊರಗಡೆ ಅಂತ ಅವರಾಗಿ ಹೇಳೋದೇ ಇಲ್ಲ. ಅವರ ಕೆಲಸ ಏನಪ್ಪಾ ಅಂತಂದ್ರೆ ತಾಯಿ ಹೇಳ್ಬಿಡುದು. ಕೊನೆಗೆ ನೋಡಿದ್ರೆ ತಾಯಿ ಬೇರೆ ಇವರು ಬೇರೆ ಅಲ್ಲ, ಆ ವಿಚಾರ ಬೇರೆ. ಆದರೆ ಅವ್ರ ತಾಯಿ ಹೇಳೋ ಕ್ರಮ ನೋಡಿ, ಅಮ್ಮ ಇದನ್ನು ಸರಿಸಿಬಿಡು. ಎಂಥ ಭಯಂಕರವಾದಂತಹ ಮಾತಿದು. ಇದನ್ನು ಕೇಳಿ ಮಾಸ್ಟರ್ ಮಾಷಿಯ ಬರಿತಾನೆ, ಇದನ್ನು ಕೇಳಿ ಕೇದಾರನ ಗಂಟಲು ಒಣಗಿ ಹೋಯಿತು. ಭಯದಿಂದ ನಡುಗ್ತಾ ರಾಮನಿಗೆ ಹೇಳ್ತಾ ಇದ್ದಾನೆ, ಪರಮಹಂಸರು ಏನೋ ಹೇಳ್ತಾ ಇದ್ದಾರಲ್ಲ, ಅಂದ್ರೆ ಆ ಮಾತಿನ ತಾತ್ಪರ್ಯ ಏನು? ಸರಿಸಿಬಿಡು ಅಂದ್ರೆ ಇವನು ದುಃಖವನ್ನು ಸರಿಸಿಬಿಡು ಅಂತಲೇ, ಏನಾದ್ರು ಸ್ವಲ್ಪ ಸರಿಪಡಿಸ್ಕೊಳ್ಳೋಣ ಅಂತ. ಅದರೊಳಗೆ ಏನಾದರೂ ಭರವಸೆ ಏನಾದ್ರು ಇದೀತೆ, ಅಥವಾ ತಾನು ಇಲ್ಲಿಂದ ಹೊರಟು ಹೋಗ್ಬಿಡ್ಲಿ ಅಂತ ಹೇಳ್ತಕ್ಕಂಥ ದೃಷ್ಟಿ ಇಲ್ಲೇ ಪರಮಹಂಸರು ಹೇಳ್ತಾ ಇದ್ದಾರೆಯೇ ಅಂತನ್ನುವ ದಿಗಿಲಿನಿಂದ ಅವನು ಕೇಳಿ ಸ್ಪಷ್ಟಪಡಿಸ್ಕೊಳ್ಳೋದಕ್ಕೋಸ್ಕರ ಅವನು ಹೇಳಿದಂತೆ ರಾಮಚಂದ್ರ ದತ್ತನ ಹತ್ರ. ಮಾಸ್ಟರ್ ಮಾಷಿಯ ಅಲ್ಲಿಗೆ ನಿಲ್ಲಿಸಿಬಿಟ್ಟ. ಮುಂದೆ ಒಂದು ಚಕಾರಿಸಿ ಮಾತಾಡಲಿಲ್ಲ. ಉಳಿದದ್ದೆಲ್ಲ ನಾವು ಭಾವಿಸ್ಕೊಳ್ಬೇಕಾಗತ್ತೆ. ಇದಕ್ಕೋಸ್ಕರ ಶ್ರೀರಾಮಕೃಷ್ಣ ಜೀವನ ಚರಿತ್ರೆ ಎಲ್ಲವನ್ನು ಕೂಡ ಅಧ್ಯಯನ ಮಾಡಬೇಕಾಗತ್ತೆ. ಆಗ ಮಾತ್ರವೇ ಈ ಅರ್ಧಂಬರ್ಧ ಏನು ಬರೆದಿದ್ದಾನೋ ಅದನ್ನು ನಾವು ಪೂರ್ಣ ಮಾಡ್ಕೊಳ್ಬಹುದಾಗತ್ತೆ. ಶ್ರೀರಾಮಕೃಷ್ಣ ಅಂತ ಹೇಳಿದ್ರೆ ಸಮುದ್ರ ಇದ್ದಾಗೆ. ಸಮುದ್ರದಲ್ಲಿ ಕೊಳೆ ಕಸ ಅಂತ ಹೇಳ್ತಕ್ಕಂಥದ್ದು ಏನ್ ಬೇಕಾದ್ರೆ ಹಾಕಿ ನೀವು, ಅದು ಇಟ್ಕೊಳ್ಳೋದಿಲ್ಲ. ಅದನ್ನ ಕೊಳೆ ಕಸ ಯಾಕೆ, ಚಿನ್ನಾಭರಣಗಳಂತ ಬೇಕಾದ್ರೆ ಹಾಕಿ, ಅದೇನು ಇಟ್ಕೊಳ್ಳೋದಿಲ್ಲ. ಅದು ಒಂದೋ ಎಸ್ದು ಬಿಡ್ತದೆ, ಇಲ್ದಿರೋ ಗರ್ಭದೊಳಗೆ ಹೊರಟೋಗ್ಬಿಡ್ತದೆ. ಶುದ್ಧವಾಗಿರ್ತದೆ ನೀರು, ಸಮುದ್ರದ ನೀರು. ಕೊಳೆ ಕಸ ಒಂದು ಕಿಂಚಿತ್ತನ್ನು ಅದು ಇಟ್ಕೊಳ್ಳೋದಿಲ್ಲ. ಹಾಗೇನೇನೆ ಶ್ರೀರಾಮಕೃಷ್ಣ ಅಂತ ಹೇಳ್ತಕ್ಕಂಥದ್ದು ಪರಮ ಪರಿಶುದ್ಧವಾದಂತಹ ಒಂದು ಸಮುದ್ರ ಇದ್ದಂತೆ. ಅಲ್ಲಿ ಯಾವ ಒಂದು ಈ ಥರದ ಬೂಟಾಟಿಕೆ, ಕಪಟತನ ಇಂಥವುಗಳೇನಾದರೂ ಕಂಡು ಬಂತು ಅಂತ ಹೇಳಿದ್ರೆ ಒಳಗಡೆ ಇದ್ರೂ ಕೂಡ ಅಂಥವರಲ್ಲಿ ಇರೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ವಿಶೇಷವಾಗಿ ಪ್ರಾರ್ಥನೆ ಮಾಡ್ಕೊಳ್ಬೇಕಾಗುತ್ತೆ. ನನ್ನನ್ನು ಸರಳನನ್ನಾಗಿ ಮಾಡು, ನನ್ನಲ್ಲಿ ಸರಳ ಭಕ್ತಿಯನ್ನು ಕೊಡು, ನನ್ನಲ್ಲಿರ್ತಕ್ಕಂಥ ಕಪಟವನ್ನೆಲ್ಲ ಹೋಗಲಾಡಿಸಪ್ಪ, ನಿನ್ನ ಕೃಪೆಯಿಂದ ನಾನು ದೂರ ಆಗದಂತೆ ಮಾಡು. ಅವರವರ ಇಷ್ಟ ದೇವತೆಯನ್ನ ಅವರವರು ಈ ಬಗೆಯಿಂದ ಪ್ರಾರ್ಥಿಸಿಕೊಳ್ಳಬೇಕಾಗುತ್ತದೆ. ಅವರವರ ಇಷ್ಟ ದೇವತೆ ಅಂತ ಹೇಳಿದ್ರೆ ಆ ಬಗೆಯ ಪರಿಪೂರ್ಣತೆ ಉಳ್ಳವನು, ಪರಿಶುದ್ಧ. ಯೇಸು ಕ್ರಿಸ್ತ ಅದೇ ಮಾತನ್ನು ಹೇಳ್ತಾನೆ, ಪರಿಪೂರ್ಣನಾಗು. ಯಾತಕ್ಕೆ ಅಂತಂದ್ರೆ ಸ್ವರ್ಗದಲ್ಲಿರತಕ್ಕಂಥ ನಿನ್ನ ತಂದೆ ಕೂಡ ಪರಿಪೂರ್ಣ. ಪರಿಶುದ್ಧನಾಗು, ಏಕೆಂದ್ರೆ ಸ್ವರ್ಗದಲ್ಲಿರತಕ್ಕಂಥ ನಿನ್ನ ತಂದೆ ಕೂಡ ಪರಿಶುದ್ಧ. ಆದ್ರಿಂದ ನೀನು ಅವನನ್ನು ಸೇರ್ಬೇಕಾದ್ರೆ ಅಷ್ಟೇ ಪರಿಶುದ್ಧನಾಗಿರ್ಬೇಕಾಗ್ತದೆ ಅಂತ ಅನ್ನುವ ಅರ್ಥದಲ್ಲಿ ಹೇಳ್ತಾನು. ಬಳಿಕ ಮಾಸ್ಟರ್ ಮಾಷಿಯ ಮುಂದುವರಿತಾ ಹೇಳ್ತಾನೆ, ಶ್ರೀರಾಮಕೃಷ್ಣರು ರಾಖಾಲ್ನನ್ನು ಕಂಡು ಮತ್ತೆ ಭಾವಾವಿಷ್ಟರಾಗಿಬಿಟ್ಟಿದ್ದಾರೆ. ಆತನನ್ನು ಸಂಬೋಧಿಸಿ ಹೇಳ್ತಿದ್ದಾರೆ, ನಾನಿಲ್ಲಿಗೆ ಬಂದು ಬಹಳ ಕಾಲ ಆಗ್ಬಿಟ್ಟಿತ್ತು, ನೀನು ಯಾವಾಗ ಬಂದೆ? ಬಳಿಕ ಮಾಸ್ಟರ್ ಮಾಷಿ ಇನ್ನೊಂದು ವಾಕ್ಯವನ್ನು ಬರೀತಾನೆ, ಅದು ನಮಗೆ ಆಧಾರ. ಪರಮಹಂಸರು ತಾವು ಅವತಾರ ಪುರುಷರು ಮತ್ತು ರಾಕಾಲ ತಮ್ಮ ಸಹಾಯಕ ಮತ್ತು ಅಂತರಂಗ ಭಕ್ತ ಅಂತ ಸೂಚಿಸ್ತಾ ಇದ್ದಾರೇನೋ. ಮಹಾತ್ಮರ ಮಾತೆಲ್ಲ ಅರ್ಥಗರ್ಭಿತವಾಗಿರುತ್ತದೆ. ಯಾವುದ್ಯಾವುದನ್ನೋ ಉದ್ದೇಶವಾಗಿ ಇಟ್ಕೊಂಡು ಆ ಶಬ್ದಗಳು ಹೊರಗೆ ಬರ್ತಾ ಇರುತ್ತವೆ. ಮಾಸ್ಟರ್ ಮಾಷೆ ಹೇಗೆ ಬರೀತಾನೆ, ರಾಖಾಲನನ್ನು ಕಂಡು ಪರಮಹಂಸರು ಮತ್ತೆ ಭಾವಾವಿಷ್ಟರಾಗಿದ್ದಾರೆ ಅಂತ. ಭಾವಾವಿಷ್ಟರಾಗುವುದು ಅಂತ ಹೇಳಿದ್ರೆ ಈ ಒಂದು ಪಾರ್ಥಿವ
ಅಥವಾ ಈ ಒಂದು ಲೌಕಿಕ ಸ್ತರದಿಂದ ಮನಸ್ಸು ಮೇಲೇರಿ ಆಧ್ಯಾತ್ಮಿಕ ಸ್ತರಕ್ಕೆ ತಲುಪುವಂತಹದ್ದು. ಆ ಒಂದು ಪ್ರೇಮ ಭಾವದಲ್ಲಿ ಇರ್ತಾರೆ ಅವರು. ಈ ಜಗದ್ವ್ಯಾಪಾರ ಅಂತ ಹೇಳ್ತಕ್ಕಂಥದ್ದು ಆ ಮನಸ್ಸಿನಲ್ಲಿ ಆಗ ಇರೋದಿಲ್ಲ. ಆದರೂ ಸ್ವಲ್ಪ ಇರ್ತದೆ, ಎಷ್ಟು ಬೇಕೋ ಅಷ್ಟು ಮಾತ್ರ. ಹೆಚ್ಚಿನದೆಲ್ಲ ಆ ಲೋಕದ್ದೇ. ಸ್ವತಃ ತಾವು ಯಾವ ಲೋಕದವರು, ಯಾವ ಅವತಾರ ಪುರುಷರು, ಯಾರು ರಾಮನೋ ಯಾರು ಕೃಷ್ಣನೋ ಅವನೇ ಈ ಶರೀರದಲ್ಲಿ ರಾಮಕೃಷ್ಣನಾಗಿ ಅವತರಿಸಿದ್ದು ಅಂತ ಹೇಳ್ತಕ್ಕಂಥ ಮಾತನ್ನು ಅವರೇ ಹೇಳಿದ್ರಲ್ಲ. ಒಂದು ಪರಮೋದ್ದೇಶ ಇಟ್ಟುಕೊಂಡೇ ಅವರು ಅವತಾರ ತಾಳಿದ್ದು. ತಾವು ಅವತಾರ ತಾಳುವಂತಹ ಸಂದರ್ಭದಲ್ಲಿ ತಮಗೆ ಸಹಾಯವನ್ನು ಮಾಡತಕ್ಕಂತಹ ಇತರ ಹಲವಾರು ಜನ ಶಿಷ್ಯರನ್ನು ಬರಮಾಡಿಕೊಂಡವರು ಅವರೇನೆ. ಉದಾಹರಣೆಗೆ ನರೇಂದ್ರ ಆ ಸಪ್ತರ್ಷಿ ಭುವನದಲ್ಲಿ ಆ ಸಪ್ತರ್ಷಿಗಳು ಧ್ಯಾನಮಗ್ನರಾಗಿದ್ರೆ ಆ ಅಖಂಡ ಸಚಿದಾನಂದದಿಂದ ಒಂದು ಭಾಗ ಮಾತ್ರ ಘನೀಭೂತವಾಗಿ ಒಂದು ಮಗುವಿನ ಉಪಾದಿಯಲ್ಲಿ ಅದೇ ಅಖಂಡ ಸಚಿದಾನಂದ ಸಾಗರದಲ್ಲಿ ತೇಲಾಡ್ತಾ ಒಬ್ಬ ಋಷಿಯ ಬಳಿಗೆ ಬಂದು, ಧ್ಯಾನಸ್ಥನಾಗಿರತಕ್ಕಂಥ ಒಬ್ಬ ಋಷಿಯ ಬಳಿಗೆ ಬಂದು ಆ ಋಷಿಯ ಕೊರಳನ್ನ ತನ್ನ ಮೃದುವಾದಂತಹ ತೋಳುಗಳಿಂದ ಬಳಸಿ ತನ್ನ ಸ್ಪರ್ಶ ಮಾತ್ರದಿಂದ ಆ ಸಮಾಧಿ ಮಗ್ನಾಗಿದ್ದಂತಹ ಋಷಿಯ ಮನಸ್ಸನ್ನು ಕೆಳಗಿಳಿಸಿ ಅವನು ಸ್ವಲ್ಪ ಕಣ್ಣು ತೆರೆಯುವಂತೆ ಮಾಡಿ ಮೃದುವಾಗಿ ಆ ಮಗು ಏನು ಹೇಳ್ತೋ, ನಾನು ಕೆಳಕ್ಕೆ ಹೋಗ್ತಾ ಇದ್ದೇನೆ, ನೀನು ಬರಬೇಕು. ಆಜ್ಞೆ, ಬರ್ತೀಯಾ ಅಲ್ಲ, ಬರಬೇಕು. ಆ ಋಷಿ ಆಗಲಿ ಅಂತ ಹೇಳಿದ್ದೇನೋ, ಶಬ್ದದಿಂದ ತನ್ನ ಸಮ್ಮತಿಯನ್ನ ಉಚ್ಚರಿಸುವುದಕ್ಕೆ ಅವನಿಂದ ಸಾಧ್ಯವಾಗ್ತಿತ್ತೇನೋ? ಸಾಧ್ಯವಾಗೋದಿಲ್ಲ. ಯಾಕೆ ಅಂತಂದ್ರೆ ಯಾವ ಒಂದು ವಸ್ತುವಿನ ಕುರಿತಾಗಿ ಅವನು ಸಮಾಧಿ ಮಗ್ನನಾಗಿದ್ದನೋ ಅದೇ ದಿವ್ಯಾನಂದ ಭರಿತವಾದಂತಹ ಮಗು ತನ್ನ ಮುಂದೆ ಇದ್ದಾಗ ಆ ಆನಂದ ಅಂತ ಹೇಳ್ತಕ್ಕಂಥದ್ದು ಅತಿರೇಕಕ್ಕೆ ಹೋಗಿ ಮನಸ್ಸು ಮಾತು ಅವುಗಳ ಚಲನೆಯೇ ನಿಂತು ಆನಂದ ಭರಿತನಾಗಿ ಕೇವಲ ಮೌನದ ಸಮ್ಮತಿಯ ಮೂಲಕ, ಮುಗುಳು ನಗೆಯ ಸಮ್ಮತಿಯ ಮೂಲಕ ಮತ್ತೆ ಧ್ಯಾನಸ್ಥನಾಗ್ಬಿಟ್ನಂತೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಕಾಶಿಯಿಂದ ಒಂದು ಜ್ಯೋತಿ ಕಲ್ಕತ್ತಾದೆಡೆಗೆ ಬಂದದ್ದನ್ನು ನಾನು ಕಂಡೆ. ನರೇಂದ್ರ ನನ್ನ ಬಳಿಗೆ ಬಂದಾಗ ಅದೇ ಜ್ಯೋತಿಯೇ ಅವನು ಅಂತನ್ನೋದನ್ನ ಗಮನಿಸಿದೆ. ಅಂದರೆ ಕಾಶಿಯಲ್ಲಿರತಕ್ಕಂತಹ ವೀರೇಶ್ವರ ಶಿವನೇ ಅಲ್ಲಿ ಒಬ್ಬ ಋಷಿಯಾಗಿ ಇರುವಂತೆ, ಆ ಋಷಿಯೇ ಈ ಕಾಶಿ ವೀರೇಶ್ವರನೇ ಆಗಿ ಅದೇ ಜ್ಯೋತಿ ಸ್ವರೂಪದಿಂದ ಕಲ್ಕತ್ತಾದಲ್ಲಿ ಜನ್ಮ ತಾಳಿ ನರೇಂದ್ರ ರೂಪಿಯಾಗಿ ಶ್ರೀರಾಮಕೃಷ್ಣ ಬಳಿಗೆ ತಲುಪಿ ಅವರಿಗೆ ಪುನಃ ಆ ದಿವ್ಯ ಜ್ಞಾನದಿಂದ ಅರಿವಾಗಿ ನಾನು ಅಲ್ಲಿ ಮಗುವಾಗಿದ್ದವನು, ಇವನು ಅಲ್ಲಿ ಋಷಿಯಾಗಿದ್ದವನು ಬಂದಿದ್ದಾನೆ ಅಂತನ್ನುವ ಒಂದು ಅನುಭವ. ಹಾಗೇನೇನೆ ಉಳಿದ 16 ಮಂದಿ ಶಿಷ್ಯರು, ಗೃಹಸ್ಥ ಭಕ್ತರು ಕೂಡ, ಬಲರಾಮ್ ಬೋಸ್, ರಾಮಚಂದ್ರ ದತ್ತ, ಕೇಶವಚಂದ್ರ ಸೇನ ಇತ್ಯಾದಿ ಗೃಹಸ್ಥ ಭಕ್ತರು ಕೂಡ ಆ ಶ್ರೀರಾಮಕೃಷ್ಣರ ಇಚ್ಛೆಗೆ ಅನುಸಾರವಾಗಿಯೇ ಅವರ ದಿವ್ಯ ಲೀಲಾ ಕಾರ್ಯದಲ್ಲಿ ಸಹಭಾಗಿಗಳಾಗಿ ಅದನ್ನು ಯಶಸ್ವಿಯಾಗಿದ್ದಕ್ಕೋಸ್ಕರವೇ ಅವತರಿಸಿದವರು ಅವರಲ್ಲ. ಅದಕ್ಕೋಸ್ಕರ ಕಲ್ಕತ್ತಾದಲ್ಲೇ ಹುಟ್ಟಿದ್ದು. ಬೇರೆ ಬೇರೆ ದೇಶಗಳಿಂದ ಬಂದಿದ್ರೆ ಭಾಷಾ ತೊಂದರೆ ಬರ್ತಾ ಇತ್ತು. ಎಲ್ಲ ಹತ್ರ ಅಲ್ಲಿ ಇಲ್ಲಿ ನೀನಲ್ಲಿ ಹುಟ್ಟುಬಿಡು, ನೀನು ಇಲ್ಲಿ ಹುಟ್ಟುಬಿಡು, ನೀನು ಅಲ್ಲಿ ಹುಟ್ಟುಬಿಡು ಅಂತ ಮಾತು. ಅದರಲ್ಲೂ ಕೂಡ ಯಾರಲ್ಲಿ ಹುಟ್ಟಬೇಕು? ಯಾವ ಯಾವ ತಂದೆ ತಾಯಿಗಳು ಸಾಕಷ್ಟು ಜನ್ಮಗಳಲ್ಲಿ ಪುಣ್ಯಗಳನ್ನು ಮಾಡಿದ್ರೋ, ಆ ತಪಸ್ಸು ಮತ್ತು ಪುಣ್ಯಗಳಿಂದ ಪುನೀತರಾಗಿದ್ರೋ ಅಂಥ ತಾಯಿಯ ಉದರವನ್ನು ಆರಿಸಿಕೊಂಡು ಅಲ್ಲಿ ಹುಟ್ಟಿ ತನ್ನ ಮೂಲಕ ಆ ತಂದೆ ತಾಯಿಗಳನ್ನು ಕೂಡ ಆಶೀರ್ವದಿಸಿದಂತೆ ಅನುಗ್ರಹಿಸಿದಂತೆ ಆಗುತ್ತದೆ. ಒಂದೇಟಿಗೆ
2 ಹಣ್ಣು 3 ಹಣ್ಣು 4 ಹಣ್ಣು ಈ ರೀತಿಯಲ್ಲಿ ಒಂದು ಅವತಾರ ತಾಳಿದ್ರೆ ನಾವು ಕೂಡ ಸಿಟಿ ಮಾರ್ಕೆಟಿಗೆ ಹೋದ್ರೆ 4-6 ಕೆಲಸಗಳನ್ನ ಹಾಕೊಂಡು ಹೋಗೋದಿಲ್ವೇ? ಯಾಕೆಂದ್ರೆ ಒಂದೊಂದು ಉದ್ದೇಶಕ್ಕೋಸ್ಕರ ಮತ್ತೆ ಸಿಟಿ ಮಾರ್ಕೆಟಿಗೆ ಹೋಗೋದಕ್ಕೆ ಸಾಧ್ಯವೇ? ಇವತ್ತಿನ ಟ್ರಾಫಿಕ್ ಅಂದ್ರೆ ಬಹಳ ಟೆರಿಫಿಕ್ಕು. ಹಾಗೇನೇ ಈ ಪ್ರಪಂಚದ ಪಾಪಭರಿತ ಜನಸಂಖ್ಯೆಯಲ್ಲಿ ಜನಸಂದಣಿಯಲ್ಲಿ ಅವತಾರ ತಾಳಿ ಸುಖವಾಗಿರೋದೇನು ಸುಲಭ ಅಲ್ಲ. ಅದಕ್ಕೋಸ್ಕರ ಒಂದೇ ಸಲಕ್ಕೆ 10 ಕೆಲಸಗಳನ್ನೆಲ್ಲ ಹಾಕಿಕೊಂಡು ಬಂದಿದ್ದಾರೆ ಅವರು. ಇಲ್ಲಿ ತಾರಕನಾಥ, ಇಲ್ಲಿ ರಾಖಾಲ ಅಂತ ಹೇಳ್ತಕ್ಕಂಥವನು ಕೂಡ ಒಬ್ಬ ಅದರಲ್ಲಿ. ಅದನ್ನು ನಾವು ಆ ಕಥೆಯೆಲ್ಲ ಕೇಳಿದ್ದೀವಿ. ಅದಕ್ಕೋಸ್ಕರ ಭಾವಾವಿಷ್ಟರಾಗಿ ಹೇಳ್ತಾ ಇದ್ದಾರೆ, ನಾನು ಇಲ್ಲಿಗೆ ಬಂದು ಬಹಳ ಕಾಲ ಆಗ್ಬಿಟ್ಟಿದೆ, ನೀನು ಯಾವಾಗ ಬಂದೆ ಅಂತ ಕೇಳ್ತಾರೆ. ಮಾಸ್ಟರ್ ಮಹಾಶಯ ಮುಂದುವರಿಸ್ತಾ ಬರೀತಾನೆ, 10ನೇ ಜೂನ್ 1883 ಜ್ಯೇಷ್ಠ ಶುಕ್ಲ ಪಂಚಮಿ ಭಾನುವಾರ. ಪರಮಹಂಸರು, ರಾಖಾಲ, ಮಾಸ್ಟರ್ ಮಹಾಶಯ, ಲಾಟು, ಕಿಶೋರಿ, ರಾಮಲಾಲ, ಹಾಜರಾ ಮತ್ತು ಇನ್ನು ಕೆಲವು ಮಂದಿ ಭಕ್ತರೊಡನೆ ಕೊಠಡಿಯಲ್ಲಿ ಕುಳಿತಿದ್ದಾರೆ. ಗಂಟೆ ಬೆಳಗಿನ 10. ಅವರು ತಮ್ಮ ಎಳೆ ವಯಸ್ಸಿನ ಜೀವನವನ್ನ ಭಕ್ತರಿಗೆ ವರ್ಣನೆ ಮಾಡ್ತಾ ಇದ್ದಾರೆ. ಇವತ್ತು ತಮ್ಮ ಬಾಲ್ಯದಲ್ಲಿ ತಾವೇನೇನು ಮಾಡಿದ್ವು ಅಂತ ಹೇಳ್ತಕ್ಕಂಥ ಅದನ್ನು ವರ್ಣನೆ ಮಾಡ್ತಾ ಇದ್ದಾರಂತೆ. ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ನಾನು ಬಾಲ್ಯದಲ್ಲಿ ಕಾಮಾರಪುರದಲ್ಲಿ ಇದ್ದಾಗ ಅಲ್ಲಿನ ಗಂಡಸರು ಹೆಂಗಸರು ಎಲ್ಲರೂ ನನ್ನನ್ನು ಪ್ರೀತಿಸ್ತಿದ್ರು. ನನ್ನ ಹಾಡು ಕಂಡ್ರೆ ಎಲ್ರಿಗೂ ಇಷ್ಟ. ಅಂದ್ರೆ ಇವನು ಹುಡುಗ ಆಗಿದ್ದಾಗ, ಗದಾಧರ ಆಗಿದ್ದಾಗಿನ ಮಾತಿದೋ. ನನ್ನ ಹಾಡು ಕಂಡ್ರೆ ಎಲ್ರಿಗೂ ಇಷ್ಟ. ನನಗೆ ಜನರ ನಡೆ ನುಡಿ ವ್ಯವಹಾರಗಳನ್ನ ನಕಲಿ ಮಾಡಿ ತೋರಿಸೋದಕ್ಕೆ ಚೆನ್ನಾಗಿ ಬರ್ತಿತ್ತು. ಅವುಗಳಿಂದ ಜನರ ಮನಸ್ಸನ್ನು ಸಂತೋಷಗೊಳಿಸ್ತಿದ್ದೆ. ಮನೆಗಳಲ್ಲಿ ಹೆಂಗಸರು ತಾವು ಮಾಡಿದ ತಿಂಡಿಯನ್ನ ನನಗಾಗಿ ಪ್ರತ್ಯೇಕವಾಗಿ ಇಡ್ತಿದ್ರು. ಯಾರೂ ನನ್ನ ಪರಕೀಯ ಅಂತಲೇ ಭಾವಿಸ್ತಿರ್ಲಿಲ್ಲ. ತಮ್ಮ ಮನೆ ಹುಡುಗನೋ ಎಂಬಂತೆ ನನ್ನನ್ನು ಕಾಣ್ತಿದ್ರು. ಎಷ್ಟು ಸ್ವಾರಸ್ಯವಾಗಿದೆ, ಎಷ್ಟು ಸ್ವಾರಸ್ಯವಾಗಿದೆ ಒಂದೊಂದು ಅಂಶವೂ ಕೂಡ. ಇಲ್ಲಿ ಶ್ರೀರಾಮಕೃಷ್ಣ ನಾನು ಅನ್ನೋ ಶಬ್ದ ಉಪಯೋಗಿಸ್ತಾ ಇದ್ದಾರೆ. ನಾನು ನನ್ನ ತಿರ್ತಕ್ಕಂಥ ಶಬ್ದವನ್ನು ಧಾರಾಳವಾಗಿ ಉಪಯೋಗಿಸ್ತಾ ಇದ್ದಾರೆ. ಸಂದರ್ಭ ಅಂತಂದ್ರೆ ಇಲ್ಲಿಗೆ ಇದು ಇಲ್ಲಿ ಅಂತ ಹೇಳಿ ತಮ್ಗೇನು ಅಹಂಕಾರವೇ ಇಲ್ಲ ಅಂತ ತಿಳಿಸೋದಕ್ಕೋಸ್ಕರ ಆ ಬಗೆಯ ಟ್ಯಾಕ್ಟಿಕ್ಸ್. ಆದ್ರೆ ಸಂದರ್ಭ ಬಂದ್ರೆ ಈ ರೀತಿಯಲ್ಲೆಲ್ಲ ಹೇಳ್ಬಿಡ್ತಾರೆ. ಅಂದ್ರೆ ವ್ಯವಹಾರ ಅಂತ ಹೇಳ್ತಕ್ಕಂಥದ್ದೊಂದು ಇರುತ್ತೆ. ಆ ವ್ಯವಹಾರದಲ್ಲಿ ಅಹಂಕಾರ ರಹಿತವಾದ ಒಂದು ಬಗೆಯ ಅಹಂಕಾರ, ಸರಳ ಅಹಂಕಾರವನ್ನು ಇಟ್ಕೊಂಡು ವ್ಯವಹರಿಸುವಂತಹದ್ದು ಒಂದು ಇರುತ್ತದೆ. ಇಲ್ಲಿ ಅಹಂಕಾರ ಅಂತ ಹೇಳ್ತಕ್ಕಂತಹ ಮಾತು ಅನ್ವಯ ಆಗೋದಿಲ್ಲ. ಆದರೂ ಸಂದರ್ಭ ಬಂದ್ರೆ ಅವರು ನಾನು ನನ್ನದು ಅಂತ ಹೇಳ್ತಾರೆ, ಹೇಳಬೇಕಾಗುತ್ತೆ. ಆದರೆ ಇಲ್ಲಿ ಇನ್ನೊಂದು ಮಾತೇನು ಹೇಳ್ತಿದ್ದಾರೆ ಅವರು, ಜನರ ನಡೆನುಡಿಗಳನ್ನೆಲ್ಲ ಕಂಡು ಅವುಗಳನ್ನು ನಕಲಿ ಮಾಡ್ತಿದ್ದೆ ಅಂತ. ಅಂದ್ರೆ ಅವ್ರನ್ನ ನೋಯಿಸೋದಕ್ಕೋಸ್ಕರ ಅಲ್ಲ, ತಮಾಷೆ ಮಾಡೋದಕ್ಕೋಸ್ಕರ. ಒಬ್ಬೊಬ್ರು ಮಾತಾಡ್ತಕ್ಕಂಥ ಧಾಟಿ ಒಂದೊಂದು ತರಹ ಇರ್ತದೆ, ಶಬ್ದವನ್ನು ಉಚ್ಚರಿಸುವಂತಹ ರೀತಿಯೇ ಒಂದೊಂದು ತರಹ ಇರ್ತದೆ, ಹುಬ್ಬುಗಳನ್ನು ಹಾರಿಸ್ತಕ್ಕಂತಹ ರೀತಿಯೇ ಒಂದು ತರಹ ಇರ್ತದೆ, ಕೈ ಬಾಯಿ ಮಾಡ್ತಕ್ಕಂತಹ ರೀತಿಯೇ ಒಂದೊಂದು ತರಹ ಇರುತ್ತದೆ. ಅದನ್ನ ಎಲ್ಲರೂ ಗಮನಿಸಿರೋದಿಲ್ಲ, ಕಂಡ್ರೂ ಕೂಡ ಅದ್ರ ಕಡೆಗೆ ಗಮನ ಕೊಟ್ಟಿರೋದಿಲ್ಲ. ಆದರೆ ಯಾರಿಗೆ ಒಂದು ಬಗೆಯ ವಿಶೇಷವಾದ ಪ್ರಜ್ಞೆ ಜಾಗೃತವಾಗಿರುತ್ತೋ ಅವರು ಅದನ್ನೆಲ್ಲ ಗಮನಿಸಿ ಅದೇ ರೀತಿಯಲ್ಲಿ ಮಾಡ್ತಾ ಇರ್ತಾರೆ. ಬಹಳ ಸ್ವಾರಸ್ಯವಾಗಿರ್ತದೆ. ಅದ್ರಲ್ಲಿ ಕೆಲವರಿಗೆ ಆ ಥರದ ಒಂದು ಸಾಮರ್ಥ್ಯ ಇರೋದನ್ನು ನಾವು ನಮ್ಮ ಸ್ನೇಹಿತ ವರ್ಗದಲ್ಲೂ ಕೂಡ ಅಲ್ಲಲ್ಲಿ ಒಬ್ಬರೊಬ್ಬರಲ್ಲಿ ಕಾಣಬಹುದು ಅದನ್ನ. ಆದರೆ ಶ್ರೀರಾಮಕೃಷ್ಣ ಮನಸ್ಸು ಅತ್ಯಂತ ಸೂಕ್ಷ್ಮವಾದ್ರಿಂದ ಇಂಥವುಗಳನ್ನೆಲ್ಲ ವಿಶೇಷವಾಗಿ ಗಮನಿಸಿ ಅವುಗಳನ್ನ ತಮ್ಮ ಸುತ್ತಮುತ್ತ ಇತರ ಜನರ ಮನಸ್ಸನ್ನು ಸಂತೋಷಗೊಳಿಸೋದಕ್ಕೋಸ್ಕರ ಮುಗ್ಧವಾಗಿ ಅದನ್ನ ಅನುಕರಣೆ ಮಾಡಿ ತೋರಿಸಿ ನಗಿಸ್ತಾ ಇದ್ರು. ಅಲ್ಲದೇನೆ ಸುತ್ತಮುತ್ತ ಇರತಕ್ಕಂಥ ಹೆಂಗಳಿಯರು ಮಾಡಿದಂತಹ ತಿಂಡಿಯಲ್ಲಿ ಅಗ್ರಭಾಗವನ್ನು ತಮಗಾಗಿ ತೆಗೆದಿಡ್ತಾ ಇದ್ರು.
ಅಂತಂದ್ರೆ ಶ್ರೀರಾಮಕೃಷ್ಣರು ತಮ್ಮ ದಿವ್ಯತೆಯನ್ನ, ದಿವ್ಯ ಮುಗ್ಧ ಸ್ವಭಾವವನ್ನು ಆ ಒಂದು ವಯಸ್ಸಿನಲ್ಲೇ ಹೇಗೆ ಪ್ರಕಟೀಕರಿಸ್ತಾ ಇದ್ರು ಅಂತ ಹೇಳ್ತಕ್ಕಂಥದ್ದು ಗೊತ್ತಾಗುತ್ತೆ. ಬಳಿಕ ಶ್ರೀರಾಮಕೃಷ್ಣ ಹೇಳ್ತಾರೆ, ನಾನು ಯಾವಾಗಲೂ ಆನಂದ ಭರಿತ ಪಾರಿವಾಳದಂತಿದ್ದೆ. ಪಾರಿವಾಳ ಬೆಳಗಿನ ಹೊತ್ತಿಗೆ ಆನಂದವಾಗಿ ಸುತ್ತಾಡೋದನ್ನು ನೀವು ನೋಡಬೇಕು, ಬಹಳ ಸ್ವಾರಸ್ಯವಾಗಿರುತ್ತದು. ಆನಂದ ಭರಿತ ಪಾರಿವಾಳದಂತೆ ನಾನು ಯಾವಾಗಲೂ ಇರ್ತಾ ಇದ್ದೆ ಅಂತ ಒಂದು ಮಾತು ಹೇಳ್ತಾರೆ ಶ್ರೀರಾಮಕೃಷ್ಣ. ಸದಾಕಾಲ ಆನಂದವಾಗಿರತಕ್ಕಂತಹದ್ದು ಪ್ರಬುದ್ಧ ಮನಸ್ಸಿನ ಒಂದು ಸ್ಪಷ್ಟ ದ್ಯೋತಕ. ಅದು ಯಾವುದೇ ಬಗೆಯ ಜೋಲು ಮರಿಯನ್ನು ಯಾವ ಕಾರಣಕ್ಕಾಗಿಯೂ ಹಾಕ್ತೇನೆ, ಸದಾ ಆನಂದವಾಗಿರತಕ್ಕಂತಹದ್ದು ಪ್ರಬುದ್ಧ ಮನಸ್ಸಿನ ಲಕ್ಷಣ. ಅದು ಮನಸ್ಸಿನಲ್ಲಿ ಯಾವುದೇ ಬಗೆಯ ಕಾಲುಷ್ಯ ಇತ್ತಗಡೆ, ಕಪಟ ಅತ್ತಗಡೆ, ಆಮೇಲೆ ತಿಳುವಳಿಕೆ ಇಲ್ದಿರತಕ್ಕಂತಹ ಒಂದು ಸ್ಥಿತಿ, ಅಜ್ಞಾನಾವಸ್ಥೆಯನ್ನು ಇನ್ನೇನು ಅದಿಲ್ಲದೇನೆ ಪ್ರತಿಯೊಂದನ್ನು ಕೂಡ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿರತಕ್ಕಂಥ ಒಂದು ಸ್ಥಿತಿ ಇತ್ತು ಅಂತ ಹೇಳಿದ್ರೆ, ನಮ್ಮ ಸುತ್ತಮುತ್ತ ಪರಿಸರವನ್ನ ಇದು ಹೀಗೆ ಇರಬೇಕು, ಇದು ಹೀಗೆ ಇರತಕ್ಕಂತಹದ್ದು, ಅದಕ್ಕೆ ಬೆರಗಾಗಬಾರದು, ಇದಕ್ಕೆ ಬೆರಗಾಗಬಾರದು, ಕಾಗೆ ಹಾಗೆ ಕೂಗೋದು, ಕೋಳಿ ಹೀಗೆ ಕೂಗೋದು, ನಾವಿಲ್ಲಿ ಹಾಗೆ ಕೂಗೋದು, ಕೋಗಿಲೆ ಹೀಗೆ ಕೂಗ್ತದೆ ಅಂತ ಹೇಳ್ತಕ್ಕಂಥ ಪ್ರಜ್ಞೆ ಇತ್ತು ಅಂತ ಹೇಳಿದ್ರೆ, ಕಾಗೆ ಕೂಗಿದಾಗ ಅಯ್ಯೋ ಇದ್ಯಾಕೆ ಹೀಗೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾವು ಆಡೋದಿಲ್ಲ. ಎಲ್ಲವನ್ನು ಕೂಡ ಅದರದರ ರೀತಿಯಲ್ಲೇ ನೋಡಿ ಆನಂದಿಸೋಕ್ಕಾಗ್ತದೆ. ಕಾಗೆ ಕೂಗಿದ್ರೆ ಆಹಾ ಎಷ್ಟು ಚೆನ್ನಾಗಿ ಕೂಗ್ತಾ ಇದೆ, ಅದರ ರೀತಿಯಲ್ಲಿ ಅಂತಲೇ ನಾವು ಆನಂದ ಪಡ್ತಾ ಇರಬಹುದು. ಕಾಗೆ ಹೇಗೆ ಕೂಗುತ್ತೆ ಮಗು ಅಂತ ಕೇಳಿದ್ರೆ ಅದು ಮಕ್ಕಳು ಕೂಡ ಕೂಗಿ ತೋರಿಸ್ತಾರೆ. ಇಲ್ಲಿ ನಾನು ಯಾತಕ್ಕೋಸ್ಕರ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಅದರ ರೀತಿಯಲ್ಲೇ ನೋಡ್ತಕ್ಕಂಥದ್ದನ್ನು ನಾವು ಕಲಿತು ಅಂತ ಹೇಳಿದ್ರೆ ನಾವು ಬೆರಗಾಗೋದಕ್ಕೆ, ಚಿಂತೆ ಪಡೋದಕ್ಕೆ ಅವಕಾಶ ಇರೋದಿಲ್ಲ. ನಮ್ಮ ಮನಸ್ಸು ಯಾವಾಗಲೂ ಪ್ರಫುಲ್ಲವಾಗಿರುತ್ತದೆ ಅಂತ ಶ್ರೀರಾಮಕೃಷ್ಣರು ಎಲ್ಲವನ್ನು ತಿಳಿದವರಾಗಿದ್ದರು ಸಣ್ಣ ವಯಸ್ಸಿನಿಂದಲೇ. ಆದ್ರಿಂದ ಅವರು ಆನಂದ ಭರಿತ ಪಾರಿವಾಳದಂತಿದ್ದೆ ಅಂತ ಹೇಳಿದರು. ಆಮೇಲೆ ಇನ್ನೊಂದು ಮಾತು ಹೇಳ್ತಾರೆ ಅವರು, ಆನಂದದಿಂದ ತುಂಬಿದ್ದ ಮನೆಗಳಿಗೆ ಮಾತ್ರ ಹೋಗಿ ಬರ್ತಿದ್ದೆ, ದುಃಖ ದುರಿತಗಳಿಂದ ಕೂಡಿದ ಮನೆಗಳ ಕಡೆಗೆ ಕಾಲು ಹಾಕ್ತಿರ್ಲಿಲ್ಲ ಅಂತ ಅಂದ್ಬಿಟ್ರು. ಇದೊಂದು ಬಹಳ ಬಹಳ ಹೊಸ ಮಾತನ್ನು ನಾವಿಲ್ಲಿ ಕೇಳ್ತಾ ಇದ್ದೀವಿ ಅಂತ ಹೇಳಿದ್ದೆ. ಯಾಕೆ ಅಂತ ಹೇಳಿದ್ರೆ, ಓದಿದ್ರಿ ನೀವೆಲ್ಲ, ಓದಿದ್ರೂ ಕೂಡ ಕೇಳಿಲ್ವಲ್ಲ. ಅದಕ್ಕೆ ಆನಂದ ಭರಿತವಾಗಿರತಕ್ಕಂತಹ ಮನೆಗಳಿಗೆ ಮಾತ್ರ ಶ್ರೀರಾಮಕೃಷ್ಣ ಹೋಗ್ಬಿಟ್ಟು ಬರ್ತಾ ಇದ್ರಂತೆ, ದುಃಖ ದುರಿತಗಳಿಂದ ಕೂಡಿದಂತಹ ಮನೆಗಳ ಕಡೆಗೆ ಕಾಲು ಹಾಕ್ತಿರ್ಲಿಲ್ವಂತೆ. ಇದಕ್ಕೇನು ಹೇಳೋಣ? ಶ್ರೀರಾಮಕೃಷ್ಣ ಬಂದದ್ದು ರಸಗುಲ್ಲ ತಿನ್ನೋದಕ್ಕಲ್ಲ, ದುಃಖ ದುರಿತಗಳಿಂದ ಕೂಡಿರ್ತಕ್ಕಂಥ ಜನಗಳ ಉದ್ಧಾರಕ್ಕಾಗಿ ಅಂತ ಹೇಳ್ತಕ್ಕಂಥ ಮಾತನ್ನು ಶ್ರೀ ಮಾತೆಯವರು ಹೇಳಿದ್ದಲ್ಲಿ, ಇಲ್ಲಿ ಶ್ರೀರಾಮಕೃಷ್ಣ ಹೇಳೋ ಮಾತೆಂಥದ್ದು, ದುಃಖ ದುರಿತಗಳು ಕೂಡಿರ್ತಕ್ಕಂಥ ಮನೆಗಳಿಗೆ ಅವರು ಮುಖ್ಯವಾಗಿ ಹೋಗ್ಬಿಟ್ಟು ಬರಬೇಕಾದ್ದು. ಯಾವುದಕ್ಕೋಸ್ಕರ ಚಿಂತೆ ಪಡ್ತಾ ಇದ್ದೀರಿ, ನಾನಿದ್ದೀನಿ ಅಂತ ಹೇಳ್ತಕ್ಕಂಥ ಆಶ್ವಾಸನೆ ಕೊಟ್ಟು ಬರೋದು ಬಿಟ್ಟು ಅಲ್ಲಿಂದ ತಪ್ಪಿಸ್ಕೊಳ್ಬಿಡುವೆ. ಅಂದ್ರೆ ಈ ಮಾತಿನ ತಾತ್ಪರ್ಯ ಏನು ಅಂತ ಹೇಳಿದ್ರೆ, ಯಾರ ಮನೆಯಲ್ಲಿ ಆನಂದ ಅಂತ ಹೇಳ್ತಕ್ಕಂಥದ್ದು ತಾನೇ ತಾನಾಗಿರ್ತದೋ ಅವರೆಲ್ಲ ಪುಣ್ಯಾತ್ಮರು, ಸಜ್ಜನರು. ಸಜ್ಜನಿಕೆಯ ಪರಿಣಾಮವಾಗಿಯೇ ಆನಂದ, ತೃಪ್ತಿ, ಸಮಾಧಾನ, ಶಾಂತಿ, ಭಕ್ತಿ ಇತ್ಯಾದಿ ಎಲ್ಲ ಬರುತ್ತದೆ. ಮನಸ್ಸಿನಲ್ಲಿ ಸದಾ ಸದ್ಭಾವನೆ ಯಾರಲ್ಲೂ ಇರ್ತದೋ ಅವರ ಮನೆಯಲ್ಲಿ ಮಾತ್ರವೇ, ಅವರು ಬಡವರಾಗಿದ್ದರೂ ಕೂಡ ಅವರು ಆನಂದವಾಗಿರ್ತಾರೆ. ಬಡತನ ಇರತಕ್ಕಂಥ ಮನೆಗೆ ತಾನು ಹೋಗುವುದಿಲ್ಲ ಅಂತ ಹೇಳಲಿಲ್ಲ ಶ್ರೀರಾಮಕೃಷ್ಣರು. ಇಬ್ಬರು ಬ್ರಾಹ್ಮಣಿಯರ ಮನೆಗೆ, ಬಡ ಬ್ರಾಹ್ಮಣಿಯರ ಮನೆಗೆ ಹೋದಂತಹ ಕಥೆ ಬರುತ್ತದೆ ಶ್ರೀರಾಮಕೃಷ್ಣ ಇಲ್ಲೆಲ್ಲ ಆ ಪ್ರಸಂಗದಲ್ಲಿ. ಬಡವರ ಮನೆಗೆ ಹೋಗುವುದಿಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನು ಅವರೇನು ಹೇಳಿಲ್ಲ. ದುಃಖ ದುರಿತಗಳಿಂದ ಕೂಡಿದಂತಹ ಮನೆಗಳಿಗೆ ಹೋಗುತ್ತಾ ಇಲ್ಲ. ಅಲಕ್ಷ್ಮಿ ಅಂತ ಹೇಳ್ತಕ್ಕಂಥ ಒಂದು ಶಬ್ದ ಇದೆ, ಲಕ್ಷ್ಮಿ ಅಲಕ್ಷ್ಮಿ ಅಂತ. ಲಕ್ಷ್ಮಿ ಅಂದ್ರೆ ಮಂಗಳಕರ, ಬರೀ ಹಣ ಮಾತ್ರ ಅಂತ ಅರ್ಥ ಅಲ್ಲ. ಸಕಲ ಸದ್ಗುಣಗಳು, ಸದ್ಭಾವನೆಗಳು ಎಲ್ಲಿ ಜಾಗೃತವಾಗಿರುತ್ತವೋ ಅಲ್ಲಿ ಲಕ್ಷ್ಮಿ ಇದೆ. ಎಲ್ಲಿ ದುರ್ಮತಿ, ದುರ್ಭಾವನೆ, ದುರಾಚಾರ ಅಂತ ಹೇಳ್ತಕ್ಕಂಥದ್ದು ವಿಶೇಷವಾಗಿ ಕಂಡು ಬರ್ತದೋ ಅಲ್ಲೆಲ್ಲ ಅಲಕ್ಷ್ಮಿ ತಾಂಡವಾಡ್ತದೆ. ಅಲ್ಲಿ ಹಣ ಇದ್ರೂ ಕೂಡ ಅವನು ಹಣವಂತ ಆಗಿರಬಹುದು, ಆದರೆ ಅವನು ಶ್ರೀಮಂತ ಅಲ್ಲ. ಹಣ ಇರುವವರೆಲ್ಲ ಶ್ರೀಮಂತರಲ್ಲ, ಗುಣ ಇರುವವರು ಶ್ರೀಮಂತರು.
ಗುಣ ಇರುವವರ ಜೊತೆಲಿ ಹಣವು ಕೂಡ ಸೇರ್ಕೊಳ್ತು ಅಂತ ಹೇಳಿದ್ರೆ ಅವರು ಒಂದು ದೊಡ್ಡ ಶ್ರೀಮಂತ, ಅದರೊಳಗೇನು ಸಂಶಯವೇ ಇಲ್ಲ. ಎಲ್ಲ ಅರ್ಥದಲ್ಲೂ ಕೂಡ ಅವನು ಶ್ರೀಮಂತನೇ. ಈ ದುಃಖ ದುರಿತ ಅಂತ ಹೇಳ್ತಕ್ಕಂಥದ್ದು ಯಾತಕ್ಕೆ ಬರ್ತದೆ? ದುರ್ಭಾವನೆ, ದುರಾಚಾರ. ಭಾವನೆಯನ್ನು ಚೊಕ್ಕಟಗೊಳಿಸ್ಕೊಳ್ಬೇಕು. ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ರಿಗೂ ಭಗವಂತನ ಕೃಪೆ ಆಗಲಿ ಅಂತ ಹೇಳ್ತಕ್ಕಂಥ ಭಾವನೆ. ಭದ್ರಂ 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 ಭದ್ರಂ, ಒಳ್ಳೇದಾಗ್ಲಿ ಅಂತ ಹೇಳುವುದಕ್ಕೆ ನಮಗೆ ಲೋಭ, ಎಲ್ಲಿ ಒಳ್ಳೇದಾಗ್ಬಿಡುತ್ತೋ ಅಂತ. ಅವನಿಗೆ ತುಂಬಾ ಒಳ್ಳೇದಾಗ್ಬಿಟ್ರೆ ನನ್ನ ಗತಿ ಏನು ಅಂತ ಹೇಳ್ತಕ್ಕಂಥ ಬುದ್ಧಿ, ಅದೇ ದುರ್ಬುದ್ಧಿ ಅಂತ ಹೇಳಿದ್ರೆ. ಇತರರಿಗೆ ಏನೇನು ಸಹಾಯ ಸೌಕರ್ಯಗಳು ಬೇಕೋ ಅವುಗಳನ್ನೆಲ್ಲ ಒದಗಿಸಿಕೊಡುವ ಮಾತು ಹಾಗಿರಲಿ. ಸುಮ್ಮನೆ ನಮ್ಮ ಮನೆಯಲ್ಲಿ ಕೂತ್ಕೊಂಡು ಅವರಿಗೆ ಒಳ್ಳೇದಾಗಲಿ, ಅವರ ದುಃಖ ಶಮನವಾಗಲಿ, ಅವರಿಗೆ ಬಂದಂತಹ ಕಷ್ಟಗಳೆಲ್ಲ ಪರಿಹಾರವಾಗಲಿ. ಸರ್ವಸ್ತರತು ದುರ್ಗಾಣಿ ಸರ್ವೋ ಭದ್ರಾಣಿ ಪಶ್ಯತು ಸರ್ವಸ್ತರ್ವತ್ರ ನಂದತ್ತು ಇತ್ಯಾದಿ ಭಾವನೆಯಿಂದ ಇರೋದೆಲ್ಲಿ? ಆಮೇಲೆ ಸದಾಚಾರ, ಮಾತಿನಿಂದ ಕೃತಿಯಿಂದ ನಾವು ಮಾಡ್ತಕ್ಕಂತಹ ಕಾರ್ಯಗಳೆಲ್ಲವೂ ಕೂಡ ವಾಪಸ್ ನಮ್ಮನ್ನೇ ಬಂದು ಹೊಡೆಯುತ್ತವೆ. ಒಳ್ಳೇದು ಮಾಡಿದ್ರೆ ಒಳ್ಳೇದೇ ಬರ್ತಾ ಇರುತ್ತವೆ ನಮಗೆ. ಒಂದು ಒಳ್ಳೇದು ಮಾಡಿದ್ರೆ 100 ಒಳ್ಳೇದು ನಮಗೆ ವಾಪಸ್ ಬರ್ತದೆ. ಇದು ನಿಯಮ. ಶ್ರೀಕೃಷ್ಣ ಇದನ್ನು ಭಗವದ್ಗೀತೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾನೆ. ಅದರಲ್ಲೂ ಕೂಡ ಈ ಕಲಿಯುಗದಲ್ಲಿ ಕರ್ಮಫಲ ಅತಿ ಶೀಘ್ರ ಅಂತ ಹೇಳಿದ್ದಾನೆ ಅವನು. ಅವರವರು ಮಾಡಿದ್ದನ್ನ ಅವರವರು ಈ ಜನ್ಮದಲ್ಲೇ ಊಟ ಮಾಡಿಬಿಡಬಹುದು, ಅಷ್ಟು ಬೇಗ ಬೇಗ ವ್ಯವಸ್ಥೆ ಅಲ್ಲ, ದಿಢೀರ್. ಆದ್ರಿಂದ ಶ್ರೀರಾಮಕೃಷ್ಣರು ಅಂಥವ್ರ ಮನೆಗೆ ಹೋಗೋದಕ್ಕೆ ಇಷ್ಟಪಡಲಿಲ್ಲ, ದುರಾಚಾರಿಗಳು ಅಂತ. ಹಾಗಾದ್ರೆ ಅವರು ಸದಾಚಾರಿಗಳನ್ನು ಮಾಡಬೇಡ, ಅದು ಮುಂದಿನ ಜನ್ಮಕ್ಕೆ ಬರ್ತಾರೆ ಅವರು. ಅದಕ್ಕೇನು ನಾವು ಚಿಂತೆ ಮಾಡಬೇಕಾಗಿಲ್ಲ. ಕಾಲ ಕೂಡಿ ಬರಬೇಕು, ಅವರ ಜೀವ ಕೂಡ ಹಣ್ಣಾಗಬೇಕು. ಆ ಕಷ್ಟಗಳನ್ನೆಲ್ಲ ಉಂಡು 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 ಯಾತಕ್ಕಾದ್ರೂ ಈ ಥರ ಕಷ್ಟ ಬರ್ತಾ ಇದೆ, ಯಾತಕ್ಕೆ ಈ ಥರ ಕಷ್ಟ ಬರ್ತಾ ಇದೆ ಅಂತ ಯೋಚನೆ ಮಾಡೋದಕ್ಕಾದ್ರೂ ಒಂದು ಅವಕಾಶ ಬೇಡವೆ? ಹಾಗೆ ಯೋಚಿಸುವಂತೆ ಮಾಡ್ತದೆ ಈ ಕಷ್ಟ ಪರಂಪರೆಗಳೆಲ್ಲ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಮಿಸರೀಸ್ ಆರ್ ದಿ ಗ್ರೇಟೆಸ್ಟ್ ಟೀಚರ್ಸ್ ಇನ್ ದಿ ವರ್ಲ್ಡ್. ದುಃಖ ಪರಂಪರೆಗಳಂತಹ ದೊಡ್ಡ ಗುರುಗಳು ಈ ಜಗತ್ತಲ್ಲಿ ಇನ್ಯಾರೂ ಇಲ್ಲ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಒಂದೊಂದು ಬೀಳ್ಬೇಕು, ಆಗ ಯಾಕೆ ಅಂತ ಯೋಚನೆ ಮಾಡ್ತಾನ ಅವನು. ಒಂದು ಬಿದ್ರೂ ಕೂಡ ಆ ಎಮ್ಮೆಗಳ ತರಹ ಕಥೆಯಲ್ಲಿ ಹೇಳಿದ್ನಲ್ಲ ನಾನು ಒಂದ್ಸರ್ತಿ, ಅದು ದೂರದಲ್ಲಿ ಯಾರಿಗೋ ಹೊಡಿತಾ ಇದ್ದಾರೆ ಅಂತ ಹೇಳ್ತಕ್ಕಂಥ ಭಾವನೆಯೇ ನಾವು ತಾಳ್ತೀವಿ. ಆದ್ರಿಂದ ಶ್ರೀರಾಮಕೃಷ್ಣರು ಅಂಥವ್ರ ಬಳಿಗೆ ಹೋಗ್ತಾ ಇರ್ಲಿಲ್ವಂತೆ. ಬಳಿಕ ಮಾಸ್ಟರ್ ಬರೀತಾನೆ, ಊರಿನ ಒಬ್ಬಿಬ್ಬರು ಹುಡುಗರು ನನ್ನ ಪರಮ ಮಿತ್ರರಾಗಿದ್ದರು. ಇನ್ನು ಹಲವರೊಡನೆಯೂ ಕೂಡ ನಾನು ಬೆರೀತಾ ಇದ್ದೆ. ಆದರೆ ಈಗ ಅವರು ಘೋರ ವಿಷಯಾಸಕ್ತರಾಗಿ ಬಿಟ್ಟಿದ್ದಾರೆ. ಅವರಲ್ಲಿ ಕೆಲವರು ಆಗಾಗ ಇಲ್ಲಿಗೆ ಬಂದು ಹೋಗ್ತಿರ್ತಾರೆ. ಅವ್ರು ಹೇಳ್ತಾರೆ, ಹೇ ಭಗವಂತ, ಇವರು ಊರಿನ ಶಾಲೆಯಲ್ಲಿ ಹಿಂದೆ ಹೇಗಿದ್ರು ಇನ್ನೂ ಹಾಗೇ ಇದ್ದಾರಲ್ಲ ಅಂತ. ನಾನು ಶಾಲೆಗೆ ಹೋಗ್ತಾ ಇದ್ದಾಗ ಗಣಿತ ನನ್ನ ತಲೆಗೆ ಚಿಟ್ಟು ಹಿಡಿಸ್ಬಿಡ್ತಾ ಇತ್ತು. ಆದರೆ ನನಗೆ ಚೆನ್ನಾಗಿ ಚಿತ್ರ ಬರೆಯೋದಕ್ಕೆ ಬರ್ತಿತ್ತು. ಚಿಕ್ಕ ಪುಟ್ಟ ದೇವದೇವಿಯರ ಮೂರ್ತಿಗಳನ್ನು ಕೂಡ ಚೆನ್ನಾಗಿ ಮಾಡೋದಕ್ಕೆ ಬರ್ತಿತ್ತು. ಆಮೇಲೆ ನಾನು ಸಾಧುಗಳಿಗಾಗಿದ್ದಂತಹ ಅತಿಥಿ ಶಾಲೆ ಅನ್ನಸತ್ರ ಇದ್ದ ಎಡೆಗಳಿಗೆ ಹೋಗಿ ಆ ಸಾಧುಗಳನ್ನೇ ನೋಡ್ತಾ ಗಂಟೆಗಳವರೆಗೆ ಕಾಲವನ್ನು ಕಳೆದು ಬಿಡ್ತಿದ್ದೆ. ಎಲ್ಲೆಲ್ಲಿ ರಾಮಾಯಣ ಭಾಗವತ ಇವುಗಳ ಪ್ರವಚನ ಆಗ್ತಾ ಇತ್ತೋ ಅಲ್ಲಿಗೆಲ್ಲ ಹೋಗಿ ಕೊನೆಯವರೆಗೂ ಇದ್ದು ಕೇಳಿ ಬರ್ತಿದ್ದೆ. ಭಾಗವತ ಪಂಡಿತನೇನಾದರೂ ಒಂದು ವಿಧವಾದ ಟಿವಿ ಗೀವಿಯಿಂದ ಓದಿದ್ರೆ ಅದನ್ನ ಅನುಕರಿಸಿ ಜನರ ಮನಸ್ಸನ್ನು ಆನಂದಗೊಳಿಸ್ತಾ ಇದ್ದೆ. ಮಧ್ಯ ಮಧ್ಯೆ ಯಾರಾದರೂ ನೆಸ್ಸಿಯ ಏರಿಸೋದಿದ್ರೆ ಅದನ್ನು ಕೂಡ ಹಾಗೆ ಮಾಡಿ ತೋರಿಸ್ತಾ ಇದ್ರು. ಬಳಿಕ ಮಾಸ್ಟರ್ ಬರೀತಾನೆ, ಶ್ರೀರಾಮಕೃಷ್ಣ ಹೇಳುವಂತಹದ್ದನ್ನ, ನನಗೆ ಹೆಂಗಸರ ಹಾವಭಾವಗಳನ್ನೆಲ್ಲ ಚೆನ್ನಾಗಿ ಅನುಕರಿಸಿ ತೋರಿಸೋದಕ್ಕೆ ಬರ್ತಿತ್ತು ಹುಡುಗಾಗಿದ್ದಾಗಲೇ. ಶೀಲಭ್ರಷ್ಟಲಾದ ಹೆಂಗಸು ಯಾರು ಅಂತ ಅನ್ನೋದನ್ನ ನಾನು ಸ್ಪಷ್ಟವಾಗಿ ತಿಳಿದುಕೊಂಡು ಬಿಡ್ತಿದ್ದೆ. ಶೀಲಭ್ರಷ್ಟರಾದ ವಿಧವೆಯರು ಬೈದಲೆ ತೆಗೆದುಕೊಂಡು ಶೃಂಗಾರ ಮಾಡಿಕೊಳ್ತಾರೆ.
ಅವರಿಗೆ ನಾಚಿಕೆ ಎಂಬುದು ಬಹಳ ಕಡಿಮೆ. ಅವರು ಕುಳಿತುಕೊಳ್ಳುವ ವಿಧಾನವೇ ಬೇರೆ. ಸಾಕು ಇಲ್ಲಿಗೆ, ಇನ್ನು ಪ್ರಾಪಂಚಿಕರ ವಿಷಯ ಮಾತನಾಡೋದು ಬೇಡ. ಶ್ರೀರಾಮಕೃಷ್ಣ ಹೇಳೋ ಮಾತಿದು, ನಾನಲ್ಲ, ನಾನು ಸಾಕು ಅನ್ನೋದಲ್ಲ. ಹೇಳೋದಕ್ಕೇನೋ ಹೇಳ್ಬಿಟ್ರು, ಆಮೇಲೆ ಅವರಿಗೆ ಸಾಕು ಅನಿಸ್ಬಿಡ್ತು. ಸಾಕಿಲ್ಲಿಗೆ, ಇನ್ನು ಪ್ರಾಪಂಚಿಕ ವಿಷಯ ಮಾತಾಡೋದು, ಪ್ರಾಪಂಚಿಕರ ವಿಷಯ ಮಾತಾಡೋದು ಬೇಡ ಅಂಥೇಳಿ ಈಗ ಪರಮಹಂಸರು ರಾಮ್ಲಾಲ್ನಿಗೆ ಹಾಡುವಂತೆ ಹೇಳ್ತಾರೆ. ರಾಮಲಾಲ ಹಾಡಿದ ಬಳಿಕ ಇನ್ನೊಂದು ಹಾಡನ್ನು ಹೇಳ್ತಾನೆ. ಅದರಲ್ಲಿ ರಾವಣ ವಧೆಯನ್ನು ನೋಡಿ ಮಂಡೋದರಿ ದುಃಖ ಪಡ್ತಾ ಇರುವುದರ ಸಂಬಂಧವಾಗಿ ಹಾಡ್ತಾನೆ. ಅದನ್ನು ಕೇಳಿ ಪರಮಹಂಸರ ಕಣ್ಣಿಂದ ನೀರು ಸುರಿತಾ ಇದೆ. ಅವ್ರು ಹೇಳ್ತಾ ಇದ್ದಾರೆ, ಒಮ್ಮೆ ನಾನು ಸರ್ವೆ ಮರಗಳ ಕಡೆಗೆ ಹೋಗಿದ್ದಾಗ ಗಂಗೆಯ ಕಡೆಯಿಂದ ಅಂಬಿಗರು ಇದೇ ಹಾಡನ್ನು ಹಾಡ್ತಾ ಇದ್ದದ್ದು ಕೇಳಿ ಬಂತು. ಅಲ್ಲೇ ಕುಳಿತು ಬಹಳ ಹೊತ್ತಿನವರೆಗೆ ಅತ್ತೆ. ಅಲ್ಲಿಂದ ಜನ ನನ್ನ ಕೈ ಹಿಡಿದುಕೊಂಡು ಕೊಠಡಿಗೆ ಕರೆತರಬೇಕಾಯಿತು. ರಾವಣನ ವಧೆಯಾದ ಸಂದರ್ಭದಲ್ಲಿ ಅವನ ಹೆಂಡತಿಯಾದಂತಹ ಮಂಡೋದರಿ ಅತ್ತಂತಹ ಪ್ರಸಂಗದ ವರ್ಣನೆ ಇರುವಂತಹ ಹಾಡು. ಅದನ್ನು ಹಾಡಿದಾಗ ಶ್ರೀರಾಮಕೃಷ್ಣರು ಅಳಲು ಶುರು ಮಾಡಿದ್ರಂತೆ. ಅಂದ್ರೆ ಆ ಮಂಡೋದರಿಯ ಕಷ್ಟವನ್ನು ಕಂಡು, ಅಯ್ಯೋ ತಾನು ವಿಧವೆ ಆಗ್ಬಿಟ್ನಲ್ಲ ಅಂತ ಒಂದು, ತನ್ನ ಗಂಡ ಏನು ಹೇಳಿದ್ರು ಕೂಡ ಕೇಳ್ದೇನೆ ಈ ಸ್ಥಿತಿಗೆ ಬಂದಲ್ಲ ಅಂತ ಹೇಳ್ತಕ್ಕಂಥ ಕಾರಣದಿಂದ ಅವಳು ಅಳ್ತಾ ಇದ್ರೆ, ಅವಳು ಹತ್ತು ಆಗಿ ಹೋಯ್ತು, ಅದು ತ್ರೇತಾಯುಗದಲ್ಲಿ ಆಗಿ ಹೋದದ್ದು. ಆದರೆ ಶ್ರೀರಾಮಕೃಷ್ಣ ಈಗ ಅಳ್ತಾ ಇದ್ದಾರೆ. ಏನು ಭಾವನೆ ಇರಬಹುದು? ಸ್ವಯಂ ಶ್ರೀರಾಮನಾಗಿ ತಾನೇ ಆ ರಾವಣನನ್ನ ಸಂಹಾರ ಮಾಡಿತ್ತು. ಆದರೆ ಆ ಮಂಡೋದರಿ ಅಂತ ಹೇಳ್ತಕ್ಕಂಥವಳು ಸಾಕಷ್ಟು ದೊಡ್ಡ ಪತಿವ್ರತಿಯೇ, ಬಹಳ ಒಳ್ಳೆ ಹಿಂಗ್ಸು. ಅದಕ್ಕೋಸ್ಕರವೇ ಪಂಚಕನ್ಯಾ ಸ್ಮರೇ ನಿತ್ಯ ಮಹಾಪಾತಕ ನಾಶನಂ ಅಂತ ಹೇಳ್ತಕ್ಕಂಥ ಒಂದು ಪಟ್ಟಿಯಲ್ಲಿ ಮಂಡೋದರಿ ಹೆಸರು ಕೂಡ ಇದೆಯಲ್ಲ. ಅಹಲ್ಯ, ದ್ರೌಪದ, ಸೀತಾ, ತಾರಾ, ಮಂಡೋದರಿ ತಥಾ. ಬೆಳಿಗ್ಗೆದ್ದು ಸ್ಮರಣೆ ಮಾಡಲಿಕ್ಕೆ ಯೋಗ್ಯರಾದಂತಹ ಸ್ತ್ರೀಯರಲ್ಲಿ ಮಂಡೋದರಿ ಸೇರ್ಕೊಂಡಿದ್ದಾಳೆ. ಅಂತಹ ಮಂಡೋದರಿ ಅಳ್ತಾ ಇರುವಂತಹ ದೃಶ್ಯವನ್ನ ಕಂಡು ಶ್ರೀರಾಮಕೃಷ್ಣಗೆ ತಾಳೋದಕ್ಕಾಗ್ತಾ ಇಲ್ಲ. ಅವರಿಗೆ ಆ ದೃಶ್ಯ ಎಲ್ಲ ನೆನಪಿಗೆ ಬರ್ತದೆ ಅಂತ ಕಾಣ್ತದೆ. ಆ ಅಂಬಿಗರು ಹಾಡ್ತಿರುವಾಗಲೂ ಕೂಡ ಅದನ್ನು ಕೇಳಿ ಅಲ್ಲೇ ಕೂತ್ಕೊಂಡು ಅಳೋದಕ್ಕೆ ಶುರು ಮಾಡಿದ್ರಂತೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಯಾರೋ ಕೈ ಹಿಡಿದು ಕರ್ಕೊಂಡು ಬಂದು ರೋಮಿಗೆ ಬಿಡಬೇಕಾಯ್ತಂತೆ. ಇದೆಂಥ ಭಾವ ಇರಬಹುದು, ಎಂಥ ಭಾವ ಇರಬಹುದು. ನಾವು ಹಾಡು ಹೇಳೋದೇ ತೊಡೆ ತಟ್ಟೋದು ತಾಳ ಹಾಕೊಂಡು. ಎಂದಿಗಾಹುದು ನಿನ್ನ ದರುಶನ ಅಂತ ಚೇಷ್ಟೆಗಳು. ಭಾವ ಸರಿಯಾದ ಭಾವ ಅಂತ ಹೇಳ್ತಕ್ಕಂಥ ಅದು ಜಾಗೃತವಾಗಬೇಕಾದ್ರೆ ಪ್ರಾಮಾಣಿಕತೆ ಅಂತ ಹೇಳ್ತಕ್ಕಂಥದ್ದು ಇರಬೇಕಾಗತ್ತೆ ಅಂತನ್ನೋದು ಇಲ್ಲಿ ಶ್ರೀರಾಮಕೃಷ್ಣ ಒಂದು ಮಾತಿನಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಬಳಿಕ ಮಾಸ್ಟರ್ ಮಾಶಿಯ ಬರೀತಾನೆ, ಈಗ ರಾಮಲಾಲ ಗೋಪಿಯರು ಶ್ರೀಕೃಷ್ಣನಲ್ಲಿ ಇಟ್ಟಿದ್ದಂತಹ ಪ್ರೇಮದ ಸಂಬಂಧವಾಗಿ ಹಾಡಲು ಆರಂಭಿಸಿದ. ಅಕ್ರೂರ ಶ್ರೀಕೃಷ್ಣನನ್ನ ರಥದ ಮೇಲೆ ಕುಳ್ಳಿರಿಸಿಕೊಂಡು ಇನ್ನೇನು ಬೃಂದಾವನ ಬಿಟ್ಟು ಮಥುರೆಗೆ ಹೊರಡುವುದಲ್ಲಿದ್ದಾಗ ಗೋಪಿಯರು ರಥವನ್ನು ಅಡ್ಡಗಟ್ಟಿ ಬಿಡ್ತಾರೆ. ಕೆಲವರು ಅದರ ಚಕ್ರ ಹಿಡಿದುಕೊಳ್ತಾರೆ, ಇನ್ನು ಕೆಲವರು ಅದರ ಮುಂಭಾಗದಲ್ಲಿ ಅಡ್ಡಲಾಗಿ ಮಲಗಿಕೊಳ್ತಾರೆ. ಶ್ರೀಕೃಷ್ಣ ತನ್ನ ಸ್ವಂತ ಇಚ್ಛೆಯಿಂದ ಹೋಗ್ತಾ ಇದ್ದಾನೆ ಅಂತನ್ನೋದನ್ನು ಅರಿಯದೆ ಅವರೆಲ್ಲರೂ ಅಕ್ರೂರನಲ್ಲಿ ತಪ್ಪು ಕಂಡು ಹಿಡಿತಾರೆ. ಅಂತಹ ಒಂದು ವರ್ಣನೆ, ಅಕ್ರೂರ ನಿಜ ಸ್ಥಿತಿಯನ್ನು ವರ್ಣನೆ ಮಾಡ್ತಾ ಇದ್ದಾರೆ. ರಾಮಲಾಲ ಹಾಡ್ತಾ ಇದ್ದಾನೆ, ತಡೆಯಿದಿರಿ ರಥ ಚಕ್ರಗಳನ್ನು, ಚಕ್ರದಿಂದ ಈ ರಥವು ಮುನ್ನಡೆಯುವುದೇನು. ಗೋಪಿಯರ ಸಂಬಂಧವಾಗಿ ಪರಮಹಂಸರು ಈಗ ಹೇಳ್ತಾ ಇದ್ದಾರೆ, ಗೋಪಿಯರದು ಎಂಥ ಪ್ರೀತಿ, ಎಂಥ ಪ್ರೇಮ. ರಾಧೆ ಶ್ರೀಕೃಷ್ಣನ ಚಿತ್ರವನ್ನ ತನ್ನ ಕೈಯಿಂದಲೇ ಬರೆದ್ಲು. ಆದರೆ ಅದಕ್ಕೆ ಆಕೆ ಕಾಲು ಬರೀಲಿಲ್ಲ. ಯಾಕೆ?
ಶ್ರೀಕೃಷ್ಣ ಎಲ್ಲಿ ಮಥುರೆಗೆ ನಡೆದು ಓಡಿಬಿಡ್ತಾನೋ ಅಂತ ಹೆದರಿ. ನಾನು ಹಾಡುಗಳನ್ನೆಲ್ಲ ಬಾಲ್ಯಕಾಲದಲ್ಲಿ ಬಹಳವಾಗಿ ಹಾಡ್ತಿದ್ದೆ. ಇಡೀ ನಾಟಕಗಳನ್ನೇ ಕಂಠಪಾಠ ಮಾಡಿಬಿಟ್ಟಿದ್ದೆ. ಈಗ ಮಾಸ್ಟರ್ ಮಾಷೆ ಬರೀತಾನೆ, ಪರಮಹಂಸರು ಮಧ್ಯಾಹ್ನದ ಊಟವಾದ ನಂತರ ತಮ್ಮ ಚಿಕ್ಕ ಮಂಚದ ಮೇಲೆ ಕುಳಿತಿದ್ದಾರೆ. ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಳ್ಳುವುದಕ್ಕೆ ಅವರಿಗೆ ಇನ್ನೂ ಸಮಯ ದೊರೆತಿಲ್ಲ. ಭಕ್ತರು ಬಂದು ಸೇರಲಾರಂಭಿಸಿದ್ದಾರೆ. ಒಂದು ಗುಂಪು ಮಣಿರಾಮಪುರದಿಂದ ಬಂತು, ಇನ್ನೊಂದು ಬೇಲಘರದಿಂದ. ಭಕ್ತರಲ್ಲಿ ಕೆಲವರು ಹೇಳಿದರು, ನಾವು ಅವೇಳಿಯಲ್ಲಿ ಬಂದು ನಿಮ್ಮ ವಿಶ್ರಾಂತಿಗೆ ಭಂಗ ತಂದಿದ್ದೇವೆ ಅಂತ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಇಲ್ಲ ಇಲ್ಲ, ಅದು ಕೇವಲ ರಜೋಗುಣಿಗಳಿಗೆ ಮಾತ್ರ ಅನ್ವಯಿಸ್ತದೆ. ರಜೋಗುಣಿಯ ವಿಷಯವಾಗಿ ಜನ ಹೇಳ್ತಾರೆ, ಈಗ ಈತ ನಿದ್ರಾದೇವಿಯನ್ನು ಒಲಿಸಿಕೊಳ್ಳುವುದರಲ್ಲಿದ್ದಾನೆ. ರಜೋಗುಣಿಗಳ ಸ್ವಭಾವ, ತಮೋಗುಣಿಗಳ ಸ್ವಭಾವ, ಸತ್ತುಗುಣಿಗಳ ಸ್ವಭಾವ ಬೇರೆ. ನೀ ಯಾವತ್ತೂ ಬೇಕಾದ್ರೂ ಬಂದ ನನ್ನ ಭೇಟಿಯಾಗಬಹುದು ಅಂತ ಶ್ರೀರಾಮಕೃಷ್ಣ ಹೇಳಿದರು. ಅಂತ ಹೇಳಿ ನನ್ನ ಉಪನ್ಯಾಸವನ್ನು ಇವತ್ತು ಇಲ್ಲಿಗೆ ಮುಗಿಸ್ತೇನೆ. ಮುಂದಿನದನ್ನು ಶ್ರೀರಾಮಕೃಷ್ಣ ಕೃಪೆಯಿಂದ ಮುಂದೆ ಮಾರ್ಚ್ ತಿಂಗಳ ಮೊದಲ ವಾರದಲ್ಲಿ ಪ್ರಾರಂಭಿಸ್ತೇನೆ. ಅಲ್ಲಿಯವರೆಗೆ ರಜಾ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೇಣಿತೆ ಪ್ರೇಣಿತಂ ಜಗತ್. ಹರಿ ಓಂ ತತ್ಸತ್.